ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಮೇಡಹಳ್ಳಿ ಗ್ರಾಮದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ವಿಎಂ ನಾಗರಾಜುರವರು ವಹಿಸಿದ್ರು. ಇನ್ನು ಗ್ರಾಮಸಭೆಯಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ತುಪೇಲ್ ಶರೀಫ್ ರವರು ಸರ್ಕಾರ ಮತ್ತು ಗ್ರಾಮ ಪಂಚಾಯಿತಿ ದೊರೆಯುವಂತಹ ಯೋಜನೆಗಳು ಬಗ್ಗೆ ಸುದೀರ್ಘವಾಗಿ ಸಾರ್ವಜನಿಕರಿಗೆ ತಿಳಿಸಿಕೊಟ್ರು. ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಸಹ ಆಲಿಸಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವತಿಯಿಂದ ರೂಪಿಸಿರುವ ಹಲವು ಯೋಜನೆಗಳ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಿದರು. ಇನ್ನು ಗ್ರಾಮಸಭೆಯಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀಮತಿ ಅಮರಾವತಿ, ಲೆಕ್ಕ ಸಹಾಯಕರಾದ ಚಂದ್ರಶೇಖರ್ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಗ್ರಾಮಸ್ಥರಿಂದಲೇ ನಾವು ಯೂಸರ್ ಫೀ ಕಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಇಷ್ಟು ದಿನ ನಾವು ನಮಗೆ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡೋಕ್ಕೆ ಘಟಕ ಇರಲಿಲ್ಲ, ನಾವು ಕಲೆಕ್ಷನ್ ಮಾಡ್ತಾ ಇರಲಿಲ್ಲ. ಪ್ರತಿ ತಿಂಗಳಿಗೆ 50ರಿಂದ 75 ರೂಪಾಯಿ ಪ್ರತಿ ತಿಂಗಳಿಗಿರುತ್ತೆ. ಪ್ರತಿ ಮನೆಗೆ, ಅಂಗಡಿಗಳಿಗೆ, ಕಮರ್ಷಿಯಲ್ ಮನೆಗಳಿಗೆ, ಹೋಟೆಲ್ಸ್ಗೆ ಅದರ ಅನುಗುಣವಾಗಿ ಏನು ಯೂಸರ್ ಫೀ ಕಲೆಕ್ಟ್ ಮಾಡ್ತೀವಿ. ಕಸ ವಿಲೇವಾರಿಗೆ ಯೂಸರ್ ಫೀ ಕಲೆಕ್ಟ್ ಮಾಡ್ತೀವಿ. ಅದು ಘೋಷಣೆ ಮಾಡ್ತಾ ಇದ್ದೀನಿ. ಅದನ್ನು ನಾವು ಬಹಳ ಈಗ ಅದನ್ನು ನಾವು ಮಾಡಿಲ್ಲ ಅಂದರೆ ಬಹಳ ನಮಗೆ ಕಷ್ಟ ಆಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆ ಪ್ರತ್ಯೇಕ ಅನುದಾನ ಬರಲ್ಲ, ಗ್ರಾಮಸ್ಥರಿಂದಲೇ ನಾವು ಅದನ್ನು ಸ್ವೀಕರಿಸಬೇಕಾಗುತ್ತೆ. ಯಾವ ಸವಲತ್ತು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಡೌಟ್ ಅಲ್ಲ. ಬಟ್ ಈಗ ನಮ್ಮ ಗ್ರಾಮದಲ್ಲಿ ಅನ್ನೋದಕ್ಕಿಂತ ನಮ್ಮ ಪಂಚಾಯಿತಿಯಲ್ಲಿ ನಿಮಗೆ ಗಮನ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿರ್ಬೋದು, ಹೆಚ್ಚು ಊರುಗಳಲ್ಲಿ ಈಗ ತುಂಬಾ ಜನರು ಸರವಾಗ್ಲೂ ಹೇಳಿದ್ರು ಮಾನಸಿಕ ಅಸ್ವಸ್ಥರಿಗೆ ನಾವು ಕಿಟ್ ಕೊಡ್ತೀವಿ ಅಂದ್ಬಿಟ್ಟು. ಇವಾಗ ಸರ್ಕಾರ ಮಾಡೋ ಕೆಲಸಕ್ಕೆ ಮುಂದಿನ ಗ್ರಾಮ ಸಭೆ ಏನಾದ್ರು ಆದ್ರೆ ಹೆಚ್ಚು ಮಾನಸಿಕ ಅಸ್ವಸ್ಥರಿಗೆ ಹೆಚ್ಚು ಕಿಟ್ ಕೊಡ್ಬೇಕಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರಿದ್ದಾರೆ. ತುಂಬಾ ವಿಷಾದ ಹೇಳೋಕೆ. ಅದರಿಂದ ಈಗ ನಮಗೆ ಈಗ ನೀವೇನು ಸವಲತ್ತು ಇಷ್ಟೊತ್ತು ಹೇಳಿದ್ರಿ, ಒಂದು ಬೆಳೆ ವಿಮೆ ಆಗಿರ್ಬೋದು ಅಥವಾ ಏನೇ ಸರ್ಕಾರ ಸವಲತ್ತು ಮಾಡಲಿ, ಮೂಲತಃ ನಾವು ಕೃಷಿ ಭೂಮಿ ಇದ್ರೆ ಸವಲತ್ತೆಲ್ಲ ನೀವೇನು ಸವಲತ್ತು ಜನಕ್ಕೆ ಹೇಳಿದ್ರೆ ಅವೆಲ್ಲ ಜನಕ್ಕೆ ಒದಗಿಸೋಕಾಗೋದು. ಆದ್ರೆ ಇವತ್ತಿರೋ ಪರಿಸ್ಥಿತಿಗೆ, ಇವತ್ತು ನಮ್ಮೂರಲ್ಲಿ ಆಗಿರೋ ಪರಿಸ್ಥಿತಿಗೆ, ನಮ್ಮೂರಲ್ಲಿ ಮಾಡ್ತಾ ಇರೋ 100% ಭೂಮಿ ಕೂಡ ಕೈಗಾರಿಕೆಗೆ ನೋಟಿಫಿಕೇಶನ್ ಆಗಿದೆ ಸರ್ಕಾರದ ವತಿಯಿಂದ. ನೀವ್ ಹೇಳ್ಬೋದು ಅದು ನಿಮ್ಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಇರ್ಬೋದು. ಆದ್ರೆ ಈ ಸವಲತ್ತುಗಳೆಲ್ಲ ನೀವು ಯಾರು ರೈತರು ಕೊಡ್ಬೇಕು ಅನ್ಕೊಂಡಿದ್ದೀರೋ ಆ ರೈತರಿಗೆ ಉಳಿಗಾಲ ಇಲ್ದಿದ್ದಾಗ ನಾವು ಈ ಸವಲತ್ತು ತಗೊಳ್ಳೋದ ಗೌರ್ಮೆಂಟ್ ಇಂದ ಅಥವಾ ನಾವು ಈ ಭೂಮಿ ಉಳಿಸ್ಕೊಳ್ಳೋದ ಒಂದು ಪ್ರಶ್ನೆ. ಎರಡನೇದೇನಂದ್ರೆ ಅವರು ಯಾಕೆ ಇದು ನಮ್ಮ ಅಕ್ವಿಷನ್ ಹೊರಟಿದ್ದಾರೆ, ಬೆಳೆಯಕ್ಕೆ ಯೋಗ್ಯವಲ್ಲದ ಬರಡು ಭೂಮಿಗಳು ಫಲವತ್ತಾದ ಭೂಮಿ ಅಲ್ಲ ಅಂತ ಅದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ನಾವು ಹೇಳ್ತೀವಿ. ನಮ್ಮ ಪಾಣಿಯಲ್ಲಿ ನೋಡಿ ಸರ್, ಒಂದು 10 ವರ್ಷದಿಂದ ನಮ್ಮ ಬೆಳೆಗಳು ನಮೂದಾಗಿದೆ, ಸೊ ಬರಡು ಭೂಮಿಯಲ್ಲಿ ಹೆಂಗ್ ಬೆಳಿತೀರಾ ಅಂತ. ಅದನ್ನು ಬಿಟ್ಟು ನಮಗೆ ಒಂದು ಅಧಿಕೃತವಾದ ಸರ್ವೆ ನಂಬರ್ ವಾರು ಅಧಿಕೃತವಾದ ಒಂದು ಫಲವತ್ತತೆ ಒಂದು ಸರ್ಟಿಫಿಕೇಟ್ ಬೇಕು ಮೇಡಮ್ ನಮಗೆ ಕೃಷಿ ಇಲಾಖೆಯಿಂದ. ಈಗ ಸರ್ವೆ ನಂಬರ್ 115/3 ನಮ್ದು. ಅದ್ರಲ್ಲಿ ನಾವು 20-50 ನಾವು ಉದ್ದಾಗಿಂದ ನಮ್ಮ ತಂದೆಯವರು ಉದ್ದಾಗಿಂದ ಕೃಷಿ ಮಾಡ್ತಾನೆ ಇದ್ದಾರೆ. ಆದ್ರೆ ಅವರು ತುಂಬಾ ಸಲೀಸಾಗಿ ಸರ್ಕಾರ ಇಡುತ್ತೆ ಇದು ಬರಡು ಭೂಮಿ ಅಂತ. ನಮಗೆ ಸರ್ವೆ ನಂಬರ್ ವೈಸು ನಮ್ಮ ಮಣ್ಣು ಟೆಸ್ಟ್ ಮಾಡಿ ಇದು ಬರಡಲ್ಲ ಫಲವತ್ತಾದ ಭೂಮಿ ಅಂತ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸರ್, ನಮ್ಮ ಕೇಂದ್ರ ಕಚೇರಿ ನಾವು ಪ್ರತಿ ವರ್ಷ ಒಂದೊಂದು ಹಳ್ಳಿನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಮಣ್ಣು ಪರೀಕ್ಷೆಗೆ. ಬಟ್ ನಿಮ್ಮ ಇದನ್ನ ಮಣ್ಣು ಪರೀಕ್ಷೆ ಬೇಕಂದ್ರೆ ನನಗೆ ಇದು ಮಾಡಿ ಹೇಳಿ ಯಾವ ಸರ್ವೆ ನಂಬರು ಎಲ್ಲಿ ಮಾಡಬೇಕು ಅಂತ ಕೇಂದ್ರ ಕಚೇರಿಗೆ ಉಚಿತವಾಗಿ ಮಾಡ್ಕೊಡ್ತೀವಿ. ನಮ್ಮ ಮಣ್ಣು ಪರೀಕ್ಷೆ ಇಲ್ಲಿ ವಿಧಾನಸೌಧ ಹತ್ರ KR ಸರ್ಕಲ್ ಇದೆಯಲ್ಲ, ಕೃಷಿ ಇಲಾಖೆ ಕೇಂದ್ರ ಕಚೇರಿ ಇದೆ. ನೀವು ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡ್ಕೊಂಡು ತಗೊಂಡ್ರೆ ಅವ್ರು ಉಚಿತವಾಗಿ ನಿಮಗೆ ಅಲ್ಲಿ ಸ್ಯಾಂಪಲ್ನ ಇದು ಮಾಡಿಕೊಡ್ತಾರೆ. ಈ ವರ್ಷ ನಾವು ಆ ಕಡೆ ಸೈಟ್ ತಗೊಂಡಿದ್ದೀವಿ. ಅಂದ್ರೆ ನಾನು ಹೊಸಬ್ಳು, ಇಲ್ಲಿಗೆ ಇನ್ನೂ ಪರಿಚಿತವಾಗಿಲ್ಲ. ಆ ಸೈಟ್ ತಗೊಂಡಿದ್ದೀವಿ, ಮಾಲೂರು ಸೈಡ್ ವಿಲೇಜ್
ಮಣ್ಣು ಈ ಪ್ರತಿ ವರ್ಷ ಟಾರ್ಗೆಟ್ ಇರುತ್ತೆ. ಈ ವರ್ಷ 57 ಮಾದರಿಗಳನ್ನು ಸಂಗ್ರಹಣೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಬೇಕಾದ್ರೆ ನಿಮ್ಮೂರನ್ನ ಸೆಲೆಕ್ಟ್ ಮಾಡ್ತೀವಿ. ಇದು ಹಂದೇನಹಳ್ಳಿ ಅಷ್ಟೊತ್ತಿಗೆ KD ಈಗ ಒಬ್ಬ ರೈತದಲ್ಲ ಇದು ಕತೆ. ನಮ್ಮ ರಾಹುಲ್ ಹೇಳ್ತಾ ಇರೋದು ಒಬ್ಬ ರೈತರದಲ್ಲ, ಹಂದೇನಹಳ್ಳಿ, ಬಿಕ್ಕನಹಳ್ಳಿ. ಈಗ ಇದು ಬರಡು ಭೂಮಿ ಅಂತ ಏನು ಅಕ್ವಿಷನ್ ಮಾಡಿದ್ದಾರೆ ಸರ್ಕಾರದವರು, ಅದು ಒಬ್ಬ ರೈತರಿಗಲ್ಲ. ನಮ್ಮ ರಾಹುಲ್ ಹೇಳ್ದಂಗೆ 115 ಬಾರು 115 ಸಬ್ ನಂಬರ್ 1 ಇಡೀ ರೈತರ ಪ್ರಾಬ್ಲಮ್ ಇರೋದ್ರಿಂದ ಸರ್ಕಾರನೇ ಆ ಡಿಪಾರ್ಟ್ಮೆಂಟ್ ಇಲ್ಲಿ ಕರೆಸಿ ಯಾವ್ಯಾವುದು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಾ ಇದ್ದಾರೆ ರೈತರು ಅಲ್ಲಿ ಕೂತ್ಕೊಂಡು ಆ ಜಮೀನವನಿಗೆ ಅಲ್ಲಿ ಇದು ಫಲವತ್ತಾದ ಭೂಮಿನ ಇಲ್ವಾ ಇಷ್ಟನ್ನು ಕೊಡೋಕೆ ಹೇಳಿ. ನೀವು ಬಂದು ಸುಮ್ಮನೆ ಇಲ್ಲಿ ಗ್ರಾಮ ಸಭೆಯಲ್ಲಿ ಭಾಷಣ ಬೀಗೋದಾಗ್ಲಿ, ಆಮೇಲೆ ಅವರು ರೇಷ್ಮೆ ಇಲಾಖೆಯವರು ಹೇಳಿದ್ರು ಎಲ್ಲಾ ಹಂತದಲ್ಲೂ ನಿಮ್ಗೆ ಸವಲತ್ತನ್ನು ಕೊಡ್ತಾ ಇದ್ದೀವಿ. ನೀವು 600 ಅಡಿ ಕಟ್ಟಿದ್ರೆ ಇಷ್ಟು ಲಕ್ಷ ಕೊಡ್ತೀವಿ, 300 ಅಡಿ ಕಟ್ಟಿದ್ರೆ ಇಷ್ಟು ಲಕ್ಷ, ಲಾಸ್ಟ್ಗೆ 6 ಅಡಿ 3 ಅಡಿಗೆ ನಾವು ಹೋಗಿ ಸಾಯ್ಬೇಕಾಗತ್ತೆ ಅಷ್ಟೇ. ನಮ್ಮ ಪರಿಸ್ಥಿತಿ ಇಲ್ಲೇನಿದೆ, ನಿಮ್ಮ ಡಿಪಾರ್ಟ್ಮೆಂಟ್ಗಳು ಕೃಷಿ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಎಲ್ಲಾ ಅಧಿಕಾರಿಗಳು ಬಂದಿದ್ರ ಇಲ್ಲಿ ಬೀಗೋದಿಕ್ಕೆ ಮಾತ್ರ ಬಂದಿದ್ದೀರ. ನಮ್ಮ ಪಂಚಾಯತಿಯಲ್ಲಿ ಈಗ ಯಾವ ಮೆಂಬರು ನಮ್ಗೆ ನಮ್ಮ ಹಿಂದೆ ಬಂದು ಪಂಚಾಯತಿ ಇದ್ದಾಗ ಅಧ್ಯಕ್ಷರು ಮತ್ತೆ ಸದಸ್ಯರು ಇದ್ದಾಗಲೂ ಕೂಡ ಯಾವುದೇ ರೀತಿ ಹೆಲ್ಪ್ ಮಾಡಲಿಲ್ಲ. ಯಾವ ಪಂಚಾಯತಿ ಚೇರ್ಮನ್ರು ಬಂದಿಲ್ಲ, ಯಾವ ಮೆಂಬರ್ ಕೂಡ ರೈತರಿಗೆ ನೀವೆಲ್ಲ ಓಟ್ ಹಾಕಿದ್ದೀರಾ, ನಮ್ಮ ಹತ್ರ ಬನ್ನಿ, ನಾವು ನಿಮ್ಮ ಮೆಂಬರ್ ಮಾಡಿದ್ದೀರಾ, ನಾವು ಉಳಿಸ್ಕೊಡ್ತೀವಿ ಬನ್ನಿ, ಇಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಹುಡುಕ್ತೀವಿ ಬನ್ನಿ ಅಂತ ಬಂದಿಲ್ಲ ಮೇಡಮ್. ಈಗ ನೀವು ಖುದ್ದು ಸರ್ಕಾರನೇ ಈಗ ನಡೆಸ್ತಾ ಇದೆ ಅಂತ ಹೇಳೋರಲ್ಲ. ಈಗ ನಮ್ಮ ಸೆಕ್ರೆಟರಿ ಸಾಹೇಬ್ ಹೇಳಿದ್ರು ಸರ್ಕಾರನೇ ಈಗ ನಡೆಸ್ತಾ ಇದೆ, ಅಧ್ಯಕ್ಷರು ಸದಸ್ಯರು ಇಲ್ಲ, ನಾವೇ ಹೊಣೆಗಾರಿಕೆಗಳು ಅಂತ ಹೇಳಿದ್ರಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಬಂದು ಇಲ್ಲಿ ನಮಗೆ ಸರ್ವೆ ಮಾಡಿ ಏನೇನು ಬೆಳೆಗಳಿದೆ ಅದು ಅಧಿಕೃತವಾಗಿ ಕೊಡಿ, ಮಣ್ಣು ಫಲವತ್ತಾಗಿದೆಯಾ ಇಲ್ವಾ, ಬರಡು ಭೂಮಿನ ಇಲ್ವಾ ಅದನ್ನ ಮೆನ್ಷನ್ ಮಾಡಿ. ಹಾಗೆ ರೆವಿನ್ಯೂ ಇಲಾಖೆಯಿಂದ ಯಾವ ನಂಬರ್ ಅಲ್ಲಿ ಯಾಕೆ ರೈತರು ಬಾಧೆ ಬೀಳ್ತಾ ಇದ್ದಾರೆ ರಾಗಿ ಹಾಕೋದಕ್ಕೆ, ಅವ್ರ ನಂಬರ್ ಅಲ್ಲಿ ಯಾಕೆ ಬರೀತಾ ಇಲ್ಲ, ಯಾಕೆ ಏನ್ ಬೆಳೆ ಇದೆ ಅಂತ ದೃಢೀಕರಣವಾಗಿ ಯಾಕೆ ಕೊಡ್ತಾ ಇಲ್ಲ ಮಾಡ್ತಿದಾರಲ್ಲ ಸರ್. ಅದೇ ಇಲ್ಲ ಬರೆಯೋದಿಲ್ಲ ಅಂತ ನಾನು ಹೇಳಿದೆ, ಕಂಪ್ಯೂಟರ್ ಎಂಟ್ರಿ ಆಗ್ತಿದೆ. ಅವರು VA ಇದಾರಲ್ಲ, ಅದಕ್ಕೆ VA ಇದಾರೆ ಕರ್ಸಿ ಹೇಳಿ ನಿಂತ್ಕೊಳ್ಳಿ. ಯಾರೇ ನಿಂತ್ಕೊಳ್ಳಿ. ಯಾವ ವಿಲೇಜ್ ಅಕೌಂಟ್ ನೀವು? ಯಾವ ವಿಲೇಜ್ಗೆ? ಹಂದೇನಹಳ್ಳಿಗ ಎಲ್ಲ ಸರ್ವೆ ಮಾಡಿದ್ದೀರಾ? ಎಲ್ಲ ರೈತರ ಭೂಮಿನೂ ಏನೇನ್ ಬೆಳೆ ಇದೆ ಬರ್ತಿದ್ದೀರಾ ನೋಡಿ. ಎಸ್ಪೆನಹಳ್ಳಿಗೆ ಗ್ರಾಮ ಸಭೆ ಇದೆ, ಯಾವನೋ VO ಇದ್ರೆ ಇಲ್ಲಿ ಬರ್ತೀರ, ಅದೇನು ಜಾಗ ತರೀತಾರ ಅವನು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವನೇ ಬಂದಿಲ್ಲ, ಏನು ಗ್ರಾಮ ಸಭೆ ಮಾಡ್ತಿದ್ವು, ತಿಳುವಳಿಕೆ ಕೊಟ್ಟಿಲ್ಲ ಅವ್ರಿಗೆ. ಇಂಥ ಪರಿಸ್ಥಿತಿಯಲ್ಲಿ ಈ ಗ್ರಾಮಗಳಿರುವಾಗ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಕಿ ಬಂದಿಲ್ಲ. ಏನಾದ್ರು ರಿಸ್ಕ್ ಇದ್ರೆ ನಾವು ತಗೊಳ್ತಾ ಇದ್ದೀವಿ. 3-4 ವರ್ಷದಿಂದ ನನ್ನ ನೆಮ್ಮದಿಯಾಗಿ ಯಾರು ಇದ್ರೂ ಇಲ್ಲ. ಯಾಕೆ ನೀವು ಮಜಾ ಮಾಡ್ಕೊಂಡು ಪೇಮೆಂಟ್ ತಗೊಂಡು ಯಾಕೆ ಕೂತ್ಕೊಂಡಿರ್ತೀರಾ? ನಮ್ಮಿಂದ ತಾನೇ ನೀವಿರೋದು, ನಮ್ಮಿಂದ ತಾನೇ ನೀವಿರೋದು. ನಾವಿಲ್ಲ ಅಂದ್ರೆ ನೀವೇನಕ್ಕೆ ಅಧಿಕಾರಿಯಾಗಿರ್ತೀರಾ? ಕರೆಸಿ, ಅವನ್ನೆಲ್ಲ ಕರೆಸ್ಬಿಟ್ಟು ನಮಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ಗ್ರಾಮ ಸಭೆ ಇಟ್ಟಿದ್ದೆ ಈ ಕಾರಣಕ್ಕೋಸ್ಕರ ನನ್ನ ಸೆಕ್ರೆಟರಿ ಇಲ್ಲೇ ಹಿಡಿದಾರಂತೆ. ಈಗ ಹಂದೇನಹಳ್ಳಿಗೂ ಮತ್ತೆ ಬಿಕ್ಕನಹಳ್ಳಿ, ಸೊಳ್ಳಾಪುರ ಮತ್ತೆ ಬಿಕ್ಕನಹಳ್ಳಿ, ನಮ್ಮದು ಎಸ್ಪೇನಹಳ್ಳಿ, ಅಡಿಗಾರಕನಹಳ್ಳಿ, ಇಷ್ಟಹಳ್ಳಿಯಲ್ಲಿ ಸಾಯ್ತಾ ಇದ್ರು ಕೂಡ ನಾವು ಬೀದಿಗೆ ಇದ್ದು ಸಾಯ್ತಾ ಇದ್ದೀವಿ. ಇದನ್ನ ಪರಿಹಾರ ಕೊಡೋರು ಯಾರು ಇಲ್ವಾ? ಈಗ ನಿಮ್ಮ ಹಂದೇನಹಳ್ಳಿ ಆಗಲಿ, ಹಂದೇನಹಳ್ಳಿ VO ಆಗಿ ಬಂದಿದ್ರಲ್ವಾ, ನಿಮ್ಮ ಪಾಣಿಗಳು ತೆಗೆದು ನೋಡಿ ಎಂತೆಂತ ರೈತರು ಏನೇನು ಬೆಳೆ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಆಫೀಸ್ಗೆ ಹೋಗಿ ಕಲಿತಾರೆ. ನಾಡ್ ಆಫೀಸ್ಗೆ ಹೋದ್ರೆ ಅವ್ನು ಕಾಂಟ್ಯಾಕ್ಟ್ ಮಾಡು, ಇವ್ನು ಕಾಂಟ್ಯಾಕ್ಟ್ ಮಾಡು. ತಾಲೂಕು ಆಫೀಸ್ಗೆ ಹೋದ್ರೆ ಕರೆಕ್ಟಾಗಿ AC ಆಫೀಸಲ್ಲಿ ನಮ್ಮ ಸರ್ಕಾರಿ ಗೋಮಾಳದಲ್ಲಿ ಎಂಟ್ರಿ ತೆಗಿಯೋದಕ್ಕೆ 20 ಸಲ ಹೋಗಿದ್ದೀವಿ ಸರ್ ಒಬ್ಬ ತಹಸೀಲ್ದಾರ್ ಹತ್ರ. ಯಾಕೆ ಸರ್ ತಹಸೀಲ್ದಾರ್ ಸೆಲ್ಲ ಇವತ್ತು ಗ್ರಾಮ ಸಭೆಗೆ? ಅವ್ನು ನಮ್ಗೆ ಅಧಿಕಾರಿ ಅಲ್ವಾ? ಈಗ ತಹಸೀಲ್ದಾರ್ ಯಾಕೆ ಬಂದಿಲ್ಲ ಈ ಸಭೆಗೆ? ನೀವು ಕರೆಸ್ಬೇಕಲ್ವ ಗ್ರಾಮ ಸಭೆಗೆ? ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಗ್ರಾಮ ಸಭೆ ಮಾಡಿದ. ಒಂದು ನಿಮಿಷ ನಿಮ್ಮ ಮಾತುಗಳಿಗೆಲ್ಲ ಉತ್ತರ ಕೊಡ್ತೀನಿ. ಅಧಿಕಾರಿಗಳಿಗೆ ಎಲ್ಲರಿಗೂ ಪತ್ರ ಕಳಿಸಿದೀವಿ, ಎಲ್ಲರಿಗೂ ಇನ್ವೈಟ್ ಮಾಡಿದೀವಿ. ಎಲ್ಲರೂ ಬಂದು ಇಲ್ಲಿ ಸಮಸ್ಯೆ ಇದೆ ಅಂತಾನು ಗೊತ್ತು, ಈ ಸಮಸ್ಯೆ ಬಗ್ಗೆನೂ ಪ್ರಿಪೇರ್ ಆಗಿ ಬನ್ನಿ ಅಂತ ಎಲ್ಲರಿಗೂ ಹೇಳಿದೀವಿ. ನೀವು ಕೇಳ್ತೀರ ಅಂತಾನು ಗೊತ್ತು. ಈ ಸಮಸ್ಯೆ ಇದೆ, ರೈತರಿಗೆ ಸಮಸ್ಯೆ ಆಗಿದೆ. ಗ್ರಾಮ ಸಭೆ ಮಾಡಿದಾಗ ಪ್ರಶ್ನೆ ಇಲ್ಲ. ಈಗ ಅದೇ ಹೇಳ್ತಾ ಇದ್ದೀನಿ, ನಮ್ಮ ಕೆಲಸ ಈಗ ಇನ್ವೈಟ್ ಮಾಡಿದ್ದೀವಿ. ಬರ್ದಿರೋದು ಬಂದಿಲ್ಲ ಅಂತ ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡ್ತೀವಿ. ಈಗ ನೋಡಿ, ಇದೇ ಮಾತನ್ನ ಹಂದೇನಹಳ್ಳಿಯಲ್ಲಿ 2025ರಲ್ಲಿ ಗ್ರಾಮ ಸಭೆ ನಡೆದಾಗ ಎಲ್ಲ ಪ್ರಶ್ನೆ ಮಾಡಿದ್ರು. ಗ್ರಾಮ ಪಂಚಾಯಿತಿಯು ಆಡಳಿತ ಈಗ ಸದಸ್ಯರುಗಳು ಮತ್ತೆ ಅಧ್ಯಕ್ಷರು ಸದಸ್ಯರು ಎಲ್ಲ ಇರಿದ್ದಾಗ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ರೆಸಲ್ಯೂಷನ್ ಪಾಸ್ ಮಾಡಿ
ಈ ನೀವೇನು ಹೇಳ್ತಾ ಇದ್ದೀರಾ, ಈಗ ನನ್ನ ಹತ್ರ ಇದೆ ದಾಖಲೆ ಕೊಡ್ತೀನಿ. ರೆಸಲ್ಯೂಷನ್ ಪಾಸ್ ಮಾಡಿ ಹಿಂದಿನ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳಿದ್ರು ಏನು ಬೆಳೆ ಸಮಸ್ಯೆ ಏನು ರೈತರದ್ದು ಫಲವತ್ತಾದ ಭೂಮಿ ಇದೆ, ಬೆಳೆ ಬೆಳೀತಾ ಇದ್ದಾರೆ, ಇದನ್ನ ಕೈ ಬಿಡಬೇಕು ಅಂತ ರಿಕ್ವೆಸ್ಟ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ. ನಾನು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇನ್ಚಾರ್ಜ್ ಇದ್ದೆ. ಅಲ್ಲೂ ರೈತರು ರಿಕ್ವೆಸ್ಟ್ ಮಾಡಿದಾಗ ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸಿದ್ದೀವಿ. ಗ್ರಾಮ ಪಂಚಾಯಿತಿಗೆ ನಮ್ಮ ವ್ಯಾಪ್ತಿಗೆ ಬರುವಂಥ ವರ್ಗಗಳನ್ನ ವ್ಯಾಪ್ತಿಗೆ ಬರುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಸಮಸ್ಯೆಗಳಾಗಿದೆ. ಈಗ ನಾನು ನಿನ್ನೆನೂ ಬಂದು ಮಾತಾಡಿದೆ, ನಮ್ಮಲ್ಲಿ ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಏನೇನಿದೆ ಅದನ್ನು ಮಾಡ್ತೀವಿ. ಗ್ರಾಮ ಪಂಚಾಯಿತಿಯಿಂದ ನಾವು ಈಗಾಗಲೇ ಲಿಖಿತವಾಗಿ ಬರೆದಿದ್ದೀವಿ. ನಮ್ಮ ಪಂಚಾಯತಿ ತೀರ್ಮಾನ ಮಾಡಿದೆ, ಏನು ಇದನ್ನ ಈ ಥರ ಜಮೀನುಗಳು ಬೆಳೆ ಹೂ ಬೆಳೆ ಇದೆ, ಹಂದೇನಹಳ್ಳಿಯಲ್ಲಿ ರೇಷ್ಮೆ ಬೆಳೆ ಇದೆ, ಮೇಡಹಳ್ಳಿಯಲ್ಲಿ ಬೆಳೆ ಇದೆ, ಫಲವತ್ತಾದ ಭೂಮಿ ಅಂತ ರೆಸಲ್ಯೂಷನ್ ಪಾಸ್ ಮಾಡಿ ಆನ್ಲೈನ್ ರೆಸಲ್ಯೂಷನ್ ಪಾಸ್ ಮಾಡಿರೋದು ಕಾಪಿ ಇದೆ, ಬರೆದಿರೋ ಪತ್ರಗಳು ಇದೆ. ಮತ್ತೆ ಅಧಿಕಾರಿಗಳಿಗೆ ನಾನು ಬೆಳಗ್ಗೆನೇ ಮಾತಾಡಿದೆ, ನೀವು ಕೇಳ್ತೀರಾ ನನಗೆ ಗೊತ್ತು. ಹಿಂದೆ ಗ್ರಾಮ ಸಭೆಯಲ್ಲೂ ಇದೇ ಪ್ರಶ್ನೆ ಬಂದಿತ್ತು. RIಗೂ ಫೋನ್ ಮಾಡಿದ್ದೆ, ಬರೋಕ್ಕೆ ಹೇಳಿದೆ, VMಗೂ ಬರೋಕ್ಕೆ ಹೇಳಿದೆ. ನಮ್ಮ ಹಂತದಲ್ಲಿ ನನ್ನ ಅಧೀನ ಸಿಬ್ಬಂದಿಗೆ ನಾನು ಕರೆದು ಒತ್ತಡ ಹಾಕಿ ಕರ್ಕೊಂಡ್ಬರ್ಬೋದು, ಬೇರೆ ಇಲಾಖೆಯವ್ರಿಗೆ ಇನ್ವೈಟ್ ಮಾಡ್ಬೋದು. ಬಂದಿಲ್ಲ, ಈಗ ಸಮಸ್ಯೆ ನೀವು ಹೇಳ್ತಾ ಇದ್ದೀರಾ, ನಾವು ಕಳಿಸ್ಕೊಡ್ತೀವಿ. ನಮಗೆ ಮುಖ್ಯವಾಗಿ ಗ್ರಾಮ ಸಭೆ ನಡೀಬೇಕಂದ್ರೆ ನೋಡಲ್ ಆಫೀಸರು ನಮ್ಮ ಆಡಳಿತ ಅಧಿಕಾರಿಗಳಿದ್ದಾರೆ. ಗ್ರಾಮ ಪಂಚಾಯಿತಿ ಹಂತದಲ್ಲಿ ಏನೇನು ಸಾಧ್ಯ ಆಗುತ್ತೆ 100% ರೈತರ ಪರವಾಗಿಯೇ ನಾಗೇಶಣ್ಣ ಅವರಿದ್ದಾರೆ ನೋಡಿ, ಅವ್ರು ಕೇಳಿ. ಎಲ್ಲರೂ ಚಂದ್ರಾರೆಡ್ಡಿ ಅವರಿದ್ದಾರೆ, ಹಂದೇನಹಳ್ಳಿ ಅವರು. ಗ್ರಾಮ ಪಂಚಾಯಿತಿಯಿಂದ ಅವು ಏನು ಸಹಕಾರ ಬೇಕು ನಾವು ಕೊಡ್ತಾ ಇದ್ದೀವಿ. ಪಂಚಾಯಿತಿಯವರಾಗಿರಲಿ, ಹಿಂದೆ ಇದ್ದು ಬಾಡಿನೂ ಅಷ್ಟೇ. ನಮ್ಮ ಹಂದೇನಹಳ್ಳಿಯಲ್ಲಿ ಏನೇ ಇರಲಿ ಅವ್ರು ಹೋಗಿ ರೈತರಿಗೆ ಮಾತಾಡ್ಸೋದಾಗಿರಲಿ, ಚರ್ಚೆ ಮಾಡೋದಾಗಿರಲಿ, ಏನು ಸಮಸ್ಯೆ ಇದೆ ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ನಿಮ್ಮ ಉದ್ವೇಗ, ಆವೇಶ ಅಥವಾ ನಿಮ್ಮ ನೋವು ಅರ್ಥ ಆಗುತ್ತೆ. ಒಬ್ಬ ಅಧಿಕಾರಿಯಾಗಿ ಸರ್ಕಾರದ ವಿರುದ್ಧವಾಗಿ ಯಾವ ಒಬ್ಬ ಅಧಿಕಾರಿ ಪತ್ರ ಬರೆಯೋಕ್ಕಾಗಲ್ಲ ಅಥವಾ ಕೇಳೋಕ್ಕಾಗಲ್ಲ. ನಮ್ಮ ಕಾರ್ಯವ್ಯಾಪ್ತಿ ಏನಿದೆ ಆ ಕಾರ್ಯವ್ಯಾಪ್ತಿಯಲ್ಲಿ ಮಾಡ್ತೀವಿ. ರೈತರಿಗೆ ಹಿಂದೆ ವಾಟ್ಸಪ್ ನಡೆದಾಗೂ ಇವರು ರಾಹುಲ್ ಅವರು ಪ್ರಶ್ನೆ ಮಾಡಿದ್ರು, ಇದೇ ಪ್ರಶ್ನೆ ಮಾಡಿದ್ರು, ನಾನು ಹೇಳಿದೆ. ಅದಕ್ಕೆ ನಾನು ಫೈಲೇ ಎತ್ಕೊಂಡ್ಬಂದಿದ್ದೀನಿ. ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿಯವರು ಏನೇನು ಮಾಡಿದ್ದಾರೆ ಅಂತ ನಾನು ಕಾಪಿ ಕೊಡ್ತೀನಿ, ದಯವಿಟ್ಟು ನೋಡಿ. ನಮ್ಮ ಪ್ರಯತ್ನ ಇದೆ. ಈಗ ಬೆಳೆ ರೈತರಿದ್ರೇನೆ ನಮಗೂ ಗ್ರಾಮ ಪಂಚಾಯಿತಿಗಳಿಗೂ ಒಂದು ರೈತರು ಚೆನ್ನಾಗಿದೆ, ಗ್ರಾಮ ಪಂಚಾಯಿತಿ ಚೆನ್ನಾಗಿರುತ್ತೆ. ಆ ವಿಚಾರವಾಗಿ ಎಲ್ಲರೂ ನಮ್ಮ ಏನು 14 ಜನ ಸದಸ್ಯರಿದ್ರು, ಎಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡಿದ್ರು. ಇಲ್ಲಾಂದರೆ ನಾವು ಇರೋದನ್ನ ಹೇಳ್ಬೇಕು, ಅವ್ರಿಲ್ಲ. ಆದರೂ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕಾರ್ಯವ್ಯಾಪ್ತಿಗೆ ಏನು ಬರುತ್ತೆ, ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ಇಲ್ಲಿರೋರು ಏನೇನು ಮಾಡೋಕ್ಕೆ ಸಾಧ್ಯ ಅವ್ರು ಮಾಡಬೇಕಾಗುತ್ತೆ. ನಮ್ಮ ಕಡೆಯಿಂದ ಬಾಡಿ ರೆಸಲ್ಯೂಷನ್ ಮಾಡಿದಾಗ ಅದನ್ನ ಮೇಲಧಿಕಾರಿಗಳಿಗೆ ಕಳಿಸ್ಕೊಡೋ ಕೆಲಸ. ವೇದಿಕೆ ಮೇಲೆ ಇರುವ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ಎಲ್ಲ ರೈತ ಬಂಧುಗಳೇ ಹಾಗೂ ನಾಗರಿಕ ವರ್ಗದವರೇ, ಇವತ್ತು ಗ್ರಾಮ ಸಭೆಗೆ ನಮ್ಮ ಮೇಲಧಿಕಾರಿ ಅಂತ ಮೋಹನ್ ಸರ್ ಬರಬೇಕಿತ್ತು. ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ನಾನು ಕಿರಿಯ ಇಂಜಿನಿಯರ್ ನಾಗರಾಜಲ್ಲಿ ಈಗ 3 ತಿಂಗಳಾಗಿದೆ ಸರ್ಜಾಪುರಕ್ಕೆ ಬಂದು, ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಏನು ನಮ್ಮ ಬೆಸ್ಕಾಂ ಇಲಾಖೆಯಿಂದ ನಾಗರಿಕ ಬಂಧುಗಳು ಏನೇನು ಸ್ಕೀಮ್ ಇದೆ ಅಂತ ಹೇಳ್ತೀನಿ. ಆಮೇಲೆ ನಿಮ್ಮ ದೂರುಗಳನ್ನ ಹೇಳಿ ನಾನು ಪಟ್ಟಿ ಮಾಡಿಕೊಂಡು ನಮ್ಮ ಮೇಲಧಿಕಾರಿಗಳಿಗೆ ಅಥವಾ ನನ್ನ ಕೈಯಲ್ಲಾದರೆ ಸಾಧ್ಯವಾದಷ್ಟು ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಮೊದಲನೇದಾಗಿ ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ಎಲ್ಲ ಏನು ಸರ್ಕಾರ ಗೃಹಜ್ಯೋತಿ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಮೋಸ್ಟ್ಲಿ ಎಲ್ಲರೂ ನಾನು 99% ಎಲ್ಲರೂ ಫ್ರೀ ಮಾಡ್ಕೊಂಡಿದ್ದೀರ ಅಂತ ನಾನು ನಂಬಿದ್ದೀನಿ. ದಯಮಾಡಿ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಈಗಲೇ ಬಂದು ನಮ್ಮ ಆಫೀಸ್ಗೆ ಬಂದು ಅದನ್ನು ಆ ಸ್ಕೀಮ್ಗೆ ಎನ್ರೋಲ್ ಆಗ್ಬೋದು. 200 ಯೂನಿಟ್ ಪ್ರತಿ ತಿಂಗಳಿಗೆ ಏನು ಸರಾಸರಿ ಅವರು ಏನು ವರ್ಷಕ್ಕೆ ಎಷ್ಟು ಯೂಸ್ ಮಾಡ್ತಾರೋ ಅಷ್ಟು 200 ಯೂನಿಟ್ ಒಳಗಡೆ ಅವ್ರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾರೆ. ನೆಕ್ಸ್ಟು PM ಸೂರ್ಯಘರ್. ಯಾರಾದರೂ ಈಗ ಮನೆ ಮೇಲೆ ಮೇಲ್ಛಾವಣಿ ಮೇಲೆ ಸೂರ್ಯ ಗರ್ ಸ್ಕೀಮಲ್ಲಿ ಹಾಕ್ಕೊಂಡ್ರೆ 3 ಕಿಲೋವಾಟ್ ಹಾಕೊಂಡ್ರೆ ಅವ್ರಿಗೆ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದರ ಖರ್ಚು ಒಂದು 2 ಲಕ್ಷ ಬರುತ್ತೆ. 78,000 ಸರ್ಕಾರದಿಂದ ನಿಮಗೆ ರಿಟರ್ನ್ ಬರುತ್ತೆ. ಆಮೇಲೆ ಅದೇನು ವಿದ್ಯುತ್ ನೀವು ಉತ್ಪಾದನೆ ಮಾಡ್ತಾರೆ ಬಿಸಿಲಲ್ಲಿ ಅದು ನಮಗೆ ಬರುತ್ತೆ. ಅದಕ್ಕೆ ನಾವು ಪ್ರತಿ ತಿಂಗಳು ಬಿಲ್ಲನ್ನು ಕೊಡ್ತೀವಿ. ನಿಮಗೆ ಒಂದು 5 ವರ್ಷದಲ್ಲಿ ಅದರದ್ದು ಏನು ನೀವು ಖರ್ಚು ಮಾಡಿದ್ದೀರಾ ಅದು ನಿಮಗೆ ವಾಪಸ್ ಬಂದ್ಬಿಡುತ್ತೆ. ಆಮೇಲೆ ನಿಮಗೆಲ್ಲ ಉಚಿತವಾಗಿ ವಿದ್ಯುತ್ ಬರ್ತಾ ಇರುತ್ತೆ. ಅದರಿಂದ ನೀವು ಸಂಪೂರ್ಣವಾಗಿ ವಿದ್ಯುತ್ ಬಿಲ್ಲನ್ನು ಇದು ಮಾಡ್ಕೋಬೋದು. ಆಮೇಲೆ ರೈತರಿಗೆ ಗಂಗಾ ಕಲ್ಯಾಣ ಸ್ಕೀಮು, ಆಮೇಲೆ IP ಸೆಟ್ ಸ್ಕೀಮ್ ಇದೆ. ಅದರಲ್ಲಿ 7 ಗಂಟೆ ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡ್ತಾರೆ ಪ್ರತಿ ದಿವಸ. ಆ ಸ್ಕೀಮ್ ಇದೆ, ಅದನ್ನು ಪಡಿಬೋದು. ಆಮೇಲೆ ಮೇಯ್ನು ಈಗ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿದೆ, ನಾಗರಿಕರು ಅಥವಾ ನಮ್ಮ ಲೈನ್ ಮೆಂಬರ್ ಜಾಸ್ತಿ ಆಗ್ತಿದೆ. ಮೊದಲನೇದಾಗಿ ನೀವು
ನೀವು ಅದನ್ನ ಯಾವುದಾದ್ರು ವೈರ್ ಕಟ್ ಆದರೆ ತಕ್ಷಣ ನಮ್ಗೆ ಹೇಳ್ಬೇಕು, ಇಲ್ಲ 191 ಕಾಲ್ ಮಾಡಿ ಹೇಳಿದ್ರೆ ಆಫ್ ಮಾಡ್ತಾರೆ ಅಥವಾ ಲೈನ್ ಬರ್ತಾರೆ. ಇದು ಸ್ವಲ್ಪ ಗ್ರಾಮೀಣ ಪ್ರದೇಶ ಇರೋದ್ರಿಂದ ತುಂಬ ಎರಡು ದಿನ ರೆಡಿ ಮಾಡ್ಬೇಕು ಅವ್ರು ಟಿಸಿನ. ಎರಡು ದಿನ ಆಯ್ತಿಲ್ಲ, 2 ದಿನ ಕರೆಂಟ್ ಯು ಪಿ ಎಸ್ ಡೆಡ್ ಆಗಿ ಸಂತೋಷ್ ಲೈನ್ಮ್ಯಾನ್ ಕಾಣದ ಶಕ್ತಿ ಜೊತೆ ಕೆಲಸ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಂಡು ಮಾಡ್ತಾರೆ. ಅವ್ರು ಮಾಡಿಲ್ಲ ಅಂದ್ರೆ ನಮ್ಗೆ ಹೇಳಿ, ಬೇರೆಯವ್ರು ಕಳ್ಸಿಕೊಡ್ತೀವಿ ಅಥವಾ ನಾವೇ ಒಂದು ಕೆಲಸ ಮಾಡ್ಕೊಡ್ತೀವಿ. 2 ದಿನ ಮಾಡ್ಬೇಕಂದ್ಬಿಟ್ಟು ಕೇಳ್ತಾರ ನಿಮ್ಮನ್ನ ಕ್ವಶನ್. ಟಿಸಿನ ರೆಡಿ ಮಾಡೋದು, ಟಿಸಿನ ಒಂದು ಫೋನ್ ಏನೋ ಹಾಕೋದಕ್ಕೆ ಇವ್ರೈದು ರಾಜಪ್ಪನವ್ರು ಕೇಳಿ ಎಷ್ಟು ದಿನ ಆಯ್ತು ಅಂದ್ಬಿಟ್ಟು ಇವರೇ ರೆಡಿ ಮಾಡಿದ್ರೆ ಅಲ್ಲಿ ನಿಂತ್ಕೊಂಡು. ಸಂತೋಷ್ ಏನಪ್ಪ ಟ್ರೈನ್ ಇಲ್ಲ ಅಂದ್ಬಿಟ್ಟು ಒಂದು ಜಾಬ್ ಕೊಟ್ರು ಅದಕ್ಕೆ. ಗೊತ್ತು ಅವ್ರು ರಜದಲ್ಲಿ ಇದ್ರು. ಆಯ್ತು ಸರ್, ಅದ್ರ ಬಗ್ಗೆ ಮುನ್ನವ್ರು ಇದ್ದಾರೆ, ಮುನ್ನವ್ರು ಇದ್ರು. ಬಟ್ ಅದು ಮಾಡಿದ್ರೆ 24 ಗಂಟೆ ಊರಲ್ಲಿ ಕರೆಂಟ್ ಇಲ್ಲ ನಿಮ್ ಗಮನಕ್ಕೆ ಬಂದಿಲ್ವಾ? ಅಲ್ಲಿ 24 ಗಂಟೆ ನಿಮ್ ಗಮನಕ್ಕೆ ಬಂದಿಲ್ವಾ ಅದು? ಗಮನಕ್ಕೆ ಬಂದಿಲ್ಲ. ಮೋಹನ್ ಸರ್ ಗಮನಕ್ಕೆ ಬಂದಿರುತ್ತೆ. ಅವರು ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೀನಿ. ನಾನು ಅವ್ರಿಗೆ ಹೇಳ್ಬಿಟ್ಟು ಈ ತರ ಆಗಲಿದೆ ಮುಂದೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಜವಾಬ್ದಾರಿ ಹಾಕಿ ತಗೊಂತಾರೆ. ಇಲ್ಲ ಇಲ್ಲ, ನಾನು ಜವಾಬ್ದಾರಿ ಯಾರು ಎಲ್ಲ ಬೇಡ. ನಿಮ್ಗೆ ಅಧಿಕಾರಿಗಳು ಬಂದಿದ್ದೀರಾ, ಎಲ್ಲರೂ ಪ್ರಾಬ್ಲಮ್ ಏನಿದೆ ಹೇಳ್ತಾರೆ. ಒಂದ್ ನಿಮಿಷ ಒಂದು ಬಿಲ್ಲು ಒಬ್ಬ ಕರೆಂಟ್ ಒಂದು ಮನೆಗೆ 2,500 ಕೊಟ್ಬಿಟ್ರೆ ಏಕಾಏಕಿ 0 ಬಿಲ್ ಇರೋದನ್ನ 2,500 ರೂಪಾಯಿ ಕೊಟ್ಟೋದ್ರೆ ಯಾರು ತಪ್ಪಿದೆ? ಯಾಕ್ರಿ 130 ಯೂನಿಟ್ ಫ್ರೀ ಇದೆಯಲ್ಲ, ಯಾಕೆ 2,500 ಬಿಲ್ ಕೊಟ್ಟಿದ್ದೀರಾ? ಅಲ್ಲ ರೀ, 130 ಯೂನಿಟ್ ಹೌದಾ? 3 ತಿಂಗಳಿಂದ ಬಿಲ್ ಎಷ್ಟು ಬರ್ಬೇಕಾಯ್ತು? ಹೌದು, ಚೆಕ್ ಮಾಡಿ ಅದೇನಾಗಿದೆ. ಯಾರಪ್ಪ ಒಂದು 2,500 ರೂಪಾಯಿ ಇದು 7ನೇ ತಿಂಗಳು ಬಿಲ್ಲು. ಇದರಲ್ಲಿ 0 ಆಗಿದೆ. ಆಮೇಲೆ ನೋಡೋಣ, ಒಂದೊಂದು ನೋಡೋಣ. ಆಮೇಲೆ ರೀಸೆಂಟ್ ಬಿಲ್ ಕೊಟ್ಟೆ ಇದು 0 ಬಿಲ್ ಇದೆ. ಅಲ್ಲ, ಎಲ್ಲ 0 ಬಿಲ್ಗಳೇ. ಈ ತಿಂಗಳು 340 ಯೂನಿಟ್ ಹೆಂಗ್ ಬಂತು? 3 ತಿಂಗಳಿಂದ ಬಿಲ್ ಕೊಡ್ತಾ ಇರೋದು ಯಾರು ತಪ್ಪು? ರೀಡಿಂಗ್ ಅವ್ರದ ನಮ್ದ? ಇದರಲ್ಲಿ ಏನಾಗಿದೆ ಅಂದ್ರೆ ಇದು ಯಾರು ತಪ್ಪದು? 6ನೇ ತಿಂಗಳು ಬಿಲ್ಲು. ಇದರಲ್ಲಿ ಏನಾಗಿದೆ ಅಂದ್ರೆ 347 ಯೂನಿಟ್ ಬಂದಿದೆ. ಏನಕ್ಕೆ ಬಂತು? 300 ಅಂದ್ರೆ ನೀವು ಉಪಯೋಗಿಸಿರ್ತೀರಾ ಅಥವಾ ಕೊಡ್ತೀರಾ, ಅದು ಅಕ್ಯುಮುಲೇಟ್ ಆಗಿರುತ್ತೆ. ಇಲ್ಲ ಸರ್, ಉಪಯೋಗಿಸಿದ್ದೀವಿ ಅಂತಲ್ಲ, ಉಪಯೋಗಿಸಿದ್ದೀವಿ. ಆದ್ರೆ ಆ ಹಿಂದಿನ ತಿಂಗಳು ಯಾಕೆ ಬಿಲ್ ಕೊಟ್ಟಿಲ್ಲ? ಆದ್ರೆ ಹಿಂದಿನ ತಿಂಗಳು ಯಾಕೆ ಕಮ್ಮಿ ಕೊಟ್ರು? ಆಯ್ತು, ಇದನ್ನು ಚೆಕ್ ಮಾಡಿ ನಿಮಗೆ ಫೋನ್ ಮಾಡಿ. ಚೆಕ್ ಮಾಡಕ್ಕೆ ಆಫೀಸ್ಗೆ ಹೋಗಿದೆ ಸರ್, ಕಂಪ್ಲೇಂಟ್ ತಗೊಂಡು. ಇಲ್ಲಿಂದ ಅಲ್ಲಿಗೆ ಹೋಗು, ಆ ಕಂಪ್ಯೂಟರ್ ಹೋಗು, ಇಲ್ಲಿ ನನಗೆ ಆಪ್ಷನ್ ಇಲ್ಲ, ಚಂದಾಪುರಕ್ಕೆ ಹೋಗ್ಬೇಕು, ಅಲ್ಲಿಗೆ ಫೋನ್ ಮಾಡಿದ್ರೆ ಅಲ್ಲಿ ಆಪ್ಷನ್ ಇಲ್ಲ, ನೆನ್ನೆ ತೆಗೆದಾಕ್ಬಿಟ್ರು. ಇಲ್ಲ ಹೇಳಿ, ಇವೆಲ್ಲ ಏನ್ ಗೊತ್ತಾ ಸರ್, ನಮ್ಮಂತವ್ರಿಗೆ ನೀವು ಧಮಕಿ ಮಾಡೋದಾದ್ರೆ ಕ್ಲಿಯರ್ ಮಾಡಿ ಸರ್. ಈಗ ಕೆಲವೊಬ್ಬ ಮೀಟರ್ ಚೇಂಜ್ ಆಗಿರ್ತಾನೆ, ಮನೆ ಗೊತ್ತಿರಲ್ಲ, ಅವನು ಪಕ್ಕದ ಮನೇಲಿ ಬಿಲ್ ಕೊಡ್ತಾನೆ, ನಮ್ಮ ಮನೆ ಗೊತ್ತಿರಲ್ಲ. ಅದನ್ನ ಸರಿಪಡಿಸಿ. ಅಲ್ಲಲ್ಲ, ಹೆಂಗಾಗ್ಬೋದು? ನಾವೇ ಆಫೀಸಲ್ಲಿ ವ್ಯಕ್ತಿಯಲ್ಲಿ 60,000 ಇನ್ಸ್ಟಾಲೇಷನ್ಗೆ ಬಿಲ್ ಕೊಡಬೇಕು. 1 2 ಇಲ್ಲ 10 ಎಲ್ಲ ತಪ್ಪಾಗುತ್ತೆ. ಅದು ನಮ್ಗೆ ಗಮನಕ್ಕೆ ಬಂದ್ರೆ ಸರಿ ಮಾಡಿಕೊಡ್ತೀವಿ ಖಂಡಿತ. ಈಗ ನೀವೇನ್ ಹೇಳಿದಿರಲ್ಲ 413 ಇದು ನಿಮ್ಗೆ ಫ್ರೀ ಸ್ಕೀಮ್ ಬಂದಿಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್. ಸ್ಕೀಮ್ 3 ತಿಂಗಳಿಂದ ಬಂದೇ ಇಲ್ಲ. ಅದನ್ನ ಅವ್ರು ನಾವು ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೇ ನೋಡಿದ್ದಾಯ್ತು ಸರ್, ಎಲ್ಲ ನೋಡಿದ್ರು. ತಪ್ಪಾಗೋಗಿದೆ ನಮ್ಮಲ್ಲಿ ಸರ್, ತಪ್ಪಾಗೋಗಿದೆ ಹೇಳಿದ್ದಕ್ಕೆ. ರೀಡಿಂಗ್ ಮ್ಯಾನು ರಾಜಾನಾಯಕ್ ತಪ್ಪಾಗೋಗಿದೆ. ಈ ಸಲ 200 ಯೂನಿಟ್ಗೆ ಈ ತಿಂಗಳು ಕಟ್ಟಿ, ಅದ್ರಲ್ಲಿ 130 ಲೆಸ್ ಮಾಡಿ 70 ಯೂನಿಟ್ ಕಟ್ಟಿ, ಬರೋ ತಿಂಗಳಲ್ಲಿ 200 ಯೂನಿಟ್ ಕೊಡ್ತೀನಿ, ಅದರಲ್ಲಿ 130 ಲೆಸ್ ಆಗಿ 70 ಕಟ್ಟಲೇಬೇಕು ನೀವು ಬಿಲ್ಲು. ನೀವು ಒಂದು ಈಗ ಪ್ರಾಬ್ಲಮ್ ಅದೇ ಬರ್ತೀರಾ ಸರ್, ಬಿಲ್ಲೇ ಕೊಡ್ತೀರಾ, ಪ್ರಾಬ್ಲಮ್ ಹೆಂಗೋ ಸರ್ ಗೊತ್ತಾಗ್ಬೇಕು ಸರ್. ಬಿಲ್ಲೇ ಕೊಟ್ಟಿಲ್ಲ, ಪಕ್ಕದ ಮನೆಯಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ವಲ್ಲ. 150 ರೂಪಾಯಿ ಕೊಡಕ್ಕೆ 2,000 ಬಿಲ್ ಕಳ್ಸವ್ರೆ. ಅಲ್ಲ 150 ಎಲ್ಲ ರೈತರು ಎಲ್ಲ ಮನೆಯವ್ರಿಗೂ ಇದೇ ತೊಂದರೆ ಮಾಡ್ತಾರೆ ಸರ್. ಈಗ ನಮಗೆ ಬಿಲ್ ಬರ್ದಿರಾ ಸರ್, ನಮ್ಗೆ ಬಿಲ್ ಬರ್ದಿರಾ, ನಮ್ದು ಎಷ್ಟು ಬ್ಯಾಲೆನ್ಸ್ ಇದೆ ಪ್ರತಿ ತಿಂಗಳು ಹೇಳ್ತೀವಿ. ಡೇಟ್ಗೆ 1-2 ದಿವಸ ವ್ಯತ್ಯಾಸ ಆಗುತ್ತೆ, ಬಂದು ಬಿಲ್ ಕೊಡಬೇಕು ಅಂತ ಹೇಳ್ತೀವಿ ಆಯ್ತಾ. ಇದು ಯಾವುದೇ ಕಾರಣ ಅಲ್ಲ ಸರ್, ಇಷ್ಟೊಂದು 15-20 ಬಿಲ್ಗಳಿರೋವಾಗ ಆ ಬಿಲ್ಗೆ ಆ ಗೇಟ್ ಏನಾದ್ರು ಹಾಕಿರ್ತಾರೆ, ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಯಾರ್ಯಾರು ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಮಾಡಿ ಮಾಡ್ತಾರೆ ಅವರು.
ಅದೇ ಕೆಲಸ ಹೋಗಿದ್ದಾಯ್ತು. ಹಂಗಾಗಿ ಸ್ಕೀಮ್ಸ್ ಇದೆ, ಮತ್ತೆ ಏನಾದ್ರೂ ನಿಮ್ದು ಕರೆಂಟ್ ಹೋದ್ರೆ ಮಾತಾಡಿ ಸರಿ ಮಾಡ್ಕೊಂಡ್ರೆ ಮಳೆ ಬಂದಾಗ ಸ್ವಲ್ಪ ನೀವೂ ಸಮಾಧಾನ. ಅದ್ ಯಾವ ತರ ಮಾಡ್ಬೇಕು ಏನು ಈಗ ಸರ್ಕಾರ ಇವಾಗ ನಾವು ತೋಟದಲ್ಲಿ ಮನೆ ಕಟ್ತೀವಿ, ತೋಟದಲ್ಲಿ ಕನ್ವರ್ಷನ್ ಮಾಡಿ ಪ್ಲಾನ್ ಅಪ್ರೂವಲ್ ಮಾಡಿ ಪಂಚಾಯತಿಯಲ್ಲಿ ಒಂದು ಪ್ಲಾನ್ ಅಪ್ರೂವಲ್ ಮಾಡಿಕೊಂಡು ಮನೆ ತೋಟದ ಮನೆ ಕಟ್ಟಕ್ಕಾಗ್ತೈತಾ? ಮೀಟರ್ ಬೇಕಂದ್ರೆ ಪ್ಲಾನ್ ಅಪ್ರೂವಲ್ ಬೇಕು, ಎಲ್ಲ ಬೇಕು ಅಂತಾರಲ್ಲ ಸರ್. ಈಗ ಸರ್ಕಾರದ ಏನ್ ಆದೇಶ ಇದೆ ಅಂದ್ರೆ ನೀವು ತೋಟದಲ್ಲಿ ಅದ್ರ ಕಟ್ಟಿ ಎಲ್ಲಾದ್ರೂ ಕಟ್ಟಿ 30-40 ಒಳಗಡೆ ಇದ್ರೆ ಕೊಡ್ತಾರೆ. ಈಗ ನಿನ್ನೆ ಮೊನ್ನೆ ಒಂದು ಆರ್ಡರ್ ಆಗಿದೆ 2400 ಅಡಿಗೆ ಬಿಟ್ಟಿದ್ರೆ ನಮ್ಗಿನ್ನ ಸರ್ಕಾರ ಬಂದಿಲ್ಲ. ಅದು ಬಂದಾಗ 2400 ಅಡಿಗೆ ಅದು ಕನ್ವರ್ಷನ್ ಬೇಕು, ಖಾತೆ ಬೇಕು, ಸಿಂಗಲ್ ಪ್ಲಾನ್ ಅಪ್ರೂವಲ್ ಬೇಕು ಎಲ್ಲ ಹೇಳ್ತಾರೆ ಅದಕ್ಕೆ. ಮೊದ್ಲಿತ್ತು, ಈಗ ಇಲ್ವಲ್ಲ. ಈಗ ಅದೇ ಪ್ರೊಸೀಜರ್ ಸ್ವಲ್ಪ ತಿಳಿಸ್ಬಿಡಿ ಸರ್ ಎಲ್ಲರಿಗೂ. ಅದೇ ಈಗ ಏನು ರೆವಿನ್ಯೂ ಕಟ್ಟಿದ್ರು ಕೊಡ್ತಾರೆ ಸರ್. ಈಗ ಇದ್ರೆ ಕೊಡ್ತಾರೆ ಅಂದ್ರೆ ಅಷ್ಟು ಅಳತೆ ಒಳಗಡೆ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಈ ಖಾತೆ ಮಾಡಿಲ್ಲ, ರೆವಿನ್ಯೂದಲ್ಲಿ ಈ ಖಾತೆ 2 ವರ್ಷದಿಂದ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರದಿಂದ ಅದೇನು ಇಂಪ್ಲಿಮೆಂಟ್ ಮಾಡಿದ್ರು, ಹಂಗಾಗಿ ಯಾರಿಗೂ ಮೀಟರ್ಗಳು ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ಲೇಔಟಲ್ಲಿ ಕಮರ್ಷಿಯಲ್ ಬಿಲ್ಡಿಂಗು G+5-6 ಅಂತ ಕಟ್ಬಿಟ್ಟು ಅಲ್ಲಿ ಅನಾಹುತ ಆಗಿ ಈ ಥರ ಕಟ್ಟಬಾರ್ದು, ವೈಲೇಷನ್ ಮಾಡಬಾರ್ದು ಅಂತ ಹೇಳಿ ಒಂದು ಆರ್ಡರ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಸ್ಟಾಪ್ ಮಾಡಿದ್ವಿ. ಈಗ ಹಂತವಾಗಿ ಬಿಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ 30-40ನಲ್ಲಿ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಬಿಟ್ಟಿದ್ರೆ ಅದ್ರ ಮೇಲೆ 3 ಫ್ಲೋರ್ ಕಟ್ಬೋದು. ಅಷ್ಟುವರೆಗೂ ಕರೆಂಟ್ ವಿದ್ಯುತ್ ಕೊಡ್ತಾರೆ. OCCC ಇಲ್ದಿದೆ, ಪ್ಲಾನ್ ಏನೂ ಬೇಕಾಗಿಲ್ಲ. ಡೈರೆಕ್ಟ್ ನೀವೇ ಮಾಡ್ಕೊಳ್ಳಿ. ಡೈರೆಕ್ಟ್ ನಿಮ್ಮ ಇಲಾಖೆನಲ್ಲಿ ಮಾಡ್ಕೊಡ್ತಾರೆ, ಅದು ಬೇರೆ ಎಲ್ಲೂ ಹೋಗಿಲ್ವಾ? ಪಂಚಾಯತಿಗೆ, ತಾಲೂಕು ಆಫೀಸ್ಗೆ 30-40 ಒಳಗಡೆ ಇರಬೇಕು. ರಾಜೇಶ್ ಒಂದು ಗುಂಟೆ ಅಂತ ಇರಬೇಕು, ಒಂದು ಗುಂಟೆ ಅಂತ ಇರಬೇಕು ಪೇಪರ್. 1 ಎಕರೆ ಇದೆ ಅಲ್ಲಿ 1 ಎಕರೆಯಲ್ಲಿ ನಮ್ಮೊಂದು ಎಕರೆ ಮುಗಿದ್ರೆ ಹೆಂಗ್ ಒಂದು ಗುಂಟೆ ಇದು ಮಾಡೋದು ಸಪೋರ್ಟ್ ಮಾಡ್ಕೊಂಡು ನಮ್ಮ ಇಲಾಖೆಯಿಂದ ನಾವು ಅದನ್ನ ವಿಸಿಟ್ ಮಾಡಿ ಸರ್. ಅದು ಪಂಚಾಯತಿಂದ ನಾವೇನು ಅನುಕೂಲ ಮಾಡಿಲ್ಲ. ಮನೆ ಪಕ್ಕದಲ್ಲಿ ಗಾಳಿ ಬಂದ್ರೆ ಇಲ್ಲಿ ಫುಲ್ಲು ಬೆಂಡಾಗಿ ದೊಳುತ್ತೆ ಪೋಲು. ಕಬ್ಬಣದ ಪೋಲು 2 ಕಬ್ಬಣದ ಪೋಲ್ ಇದೆ. ಆ ಪೋಲ್ಗಳು ಚೇಂಜ್ ಮಾಡ್ಕೊಟ್ಟಿಲ್ಲ. ಒಂದು 5-6 ವರ್ಷದ ಹಿಂದೆನೆ ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಕಡೆ ಏನ್ ಲೈಟ್ ಪೋಲ್ಸ್ ಇದೆ ಎಲ್ಲರೂ ನಾವು ರಿಪ್ಲೇಸ್ಮೆಂಟ್ ಮಾಡಿದ್ವಿ. 1-2 ಉಳ್ಕೊಂಡಿದೆ, ನನಗೆ ಗೊತ್ತಿಲ್ಲ ಈ ಭಾಗದಲ್ಲಿ ಏನಕ್ಕೆ ಕಟ್ಟಿದಾರ ಗೊತ್ತಿಲ್ಲ. ಇಲ್ಲೇ ಇದು ಇಲ್ಲೇ ಬಂದು ಎಲ್ಲ ರೈತರು ನಮ್ಮ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವೀಂದ್ರ ಅಂತ ಇದ್ರು. ಆ ಸಮಯದಲ್ಲಿ ಎಲ್ಲ ಊರುಗಳಲ್ಲಿ ಎಲ್ಲೇನಿದೆ ರೈತ ಪೋಲ್ಸ್ ಎಲ್ಲ ತೆಗೆದು RCC ಪೋಲ್ಸ್ PSC ಪೋಲ್ಸ್ ಹಾಕಿದ್ವಿ. ಬಟ್ ಹೆಂಗೆ ಉಳ್ಕೊಂಡಿದ್ದೆ ಗೊತ್ತಿಲ್ಲ. ಆಯ್ತು ಮಾಡ್ಕೊಳ್ಳೋಣ ಹೇಳ್ತೀವಿ. ನೋಡ್ತೀವಮ್ಮ, ನಾನು ಬಂದು ನೋಡ್ತೀನಿ, ನಾಳೆ ನೋಡ್ತೀನಿ. ನಿಮ್ದು ಅದು ಇರ್ಬೇಕು, ನನಗೆ ಅಡ್ರೆಸ್ ಎಲ್ಲಿ ಬರ್ತದೆ. ಪವರ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಪಂಚಾಯತಿನ ಅಪ್ರೋಚ್ ಮಾಡ್ತಾ ಇದೀವಿ. ಫಸ್ಟು ಪಂಚಾಯತಿ ಅವ್ರು ಕೇಳೋ ಡಾಕ್ಯುಮೆಂಟು ನಾವು KDB ಭೂಮಿ ಉಳಿಸ್ಕೊಳೋಷ್ಟು ಹೆಚ್ಚಿನ ಕಷ್ಟ ಇದೆ ಅವ್ರು ಕೇಳ್ತಾ ಇರೋ ಡಾಕ್ಯುಮೆಂಟು. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬರೋ ಇದಕ್ಕೆ ಸರ್ವೆ ನಂಬರ್ಗೆ ಇಷ್ಟು ಡಾಕ್ಯುಮೆಂಟ್ಗಳು ಈ ಸ್ವತ್ತು ಎಲ್ಲ ನಮ್ಮ ಕೈಲಿ ಕೊಡೋಕ್ಕಾಗೋದಿಲ್ಲ. ಅವ್ರನ್ನ ಕೇಳಿದ್ರೆ KDB ಕೇಳಿ ಅಂತಾರೆ, KDB ಕೇಳಿದ್ರೆ ಪಂಚಾಯತ್ ಅವ್ರನ್ನ ಕೇಳಿ ಅಂತಾರೆ. ಇನ್ನು ಸುಮಾರು ದಿನ ನಡ್ಕೊಂತಾನೆ ಹೋಗ್ತಾನೆ. ಅವ್ರಿಗೆ ಅರ್ಜಿ ಕೊಟ್ಟಿದ್ದಾಯ್ತು, ಪ್ರಭಾಕರ್ ಜೊತೆ ತುಂಬಾ ಚರ್ಚೆ ಮಾಡಿದ್ದಾಯ್ತು, ಬೇರೆ ಆಲ್ರೆಡಿ ಕೊಟ್ಟಿರೋದು ಎಕ್ಸಾಂಪಲ್ ಕೊಟ್ಟಿದ್ದಾಯ್ತು. ಇಲ್ಲಿವರೆಗೂ ನಮಗೆ ಪವರ್ ಕೊಡ್ತಾ ಇಲ್ಲ KDB ಇಂದ. ಯಾಕಂದ್ರೆ ಅವ್ರು ಕೇಳ್ತಾರೋ ಡಾಕ್ಯುಮೆಂಟ್ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಗ್ರೀನ್ ಹೌಸ್ಗೆ. ಸೊ ಅದಕ್ಕೆ ಅವ್ರು ಕೇಳೋ ಡಾಕ್ಯುಮೆಂಟ್ಸ್ ಏನ್ ಗೊತ್ತಾ, ಈ ಸ್ವತ್ತು RTC ರಿಲೇಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ಈ ಸ್ವತ್ತು ಕೊಡ್ತಾ ಇಲ್ಲ ಸರ್. ಅಲ್ಲಿ ಪಂಚಾಯತಿಂದ ನಿಮ್ಗೆ ಕೇಳಿದ್ರೆ ಪಂಚಾಯತಿಂದ ನೀವು ಲೆಟರ್ ತಗೊಂಡ್ಬನ್ನಿ ಅಂತೀರಾ. ಪಂಚಾಯತಿಗೆ ಹೋಗಿ ನಾವು ಅಬ್ಜೆಕ್ಷನ್ ಹಾಕಿದಾಗ ಅವ್ರು ಕೇಳ್ತಾರೆ, ಒಂದು 10 ಡಾಕ್ಯುಮೆಂಟ್ಸ್ ಕೇಳ್ತಾರೆ. 10 ಡಾಕ್ಯುಮೆಂಟ್ ಒಬ್ರು ರೈತ ಕೊಡಕ್ ಆಗೋದಿಲ್ಲ. ಅದ್ ಹಿಂದ್ಗಡೆ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮಲ್ಲಿ ಪಂಚಾಯತಿ ಇರೋ ಗೊಂದಲನ ರೈತರನ್ನ ದಾರಿ ನಿಲ್ಲಿಸ್ತಾ ಇದ್ದಾರೆ ಅಷ್ಟೇ. ನೀವು ಕ್ಲಾರಿಟಿ ತಗೋಬೇಕು ಫಸ್ಟ್ ಪಂಚಾಯತಿ ಕಡೆಯಿಂದ. ನಾವು PDO ಸಾಹೇಬ್ರನ್ನು ಮೀಟ್ ಮಾಡಿದ್ವಿ, ಇದಕ್ಕೋಸ್ಕರ ಅವ್ರು ಕೇಳಿರೋ ಡಾಕ್ಯುಮೆಂಟ್ಸ್ ಅನ್ನು ಮಾತ್ರ ಇದೆ. ಈಗ ಅಶೋಕ್ ಎಲ್ಲ ರೈಟಿಂಗ್ ಅಲ್ಲಿ ಕೊಡ್ತಾ ಇದ್ವಿ. ಈಗ ಪಂಚಾಯತ್ ಹತ್ರ 2.0 ಮಾಡಿದ್ದಾರೆ. ಅದರಲ್ಲಿ ಯಾವುದೇ ದಾಖಲಾತಿ ನಾವು ವಿತರಣೆ ಮಾಡಬೇಕಂದ್ರೆ ಆನ್ಲೈನಲ್ಲೇ ವಿತರಣೆ ಮಾಡಬೇಕು. ಆನ್ಲೈನ್ ವಿತರಣೆ ಮಾಡಬೇಕಂದ್ರೆ ಈ ಖಾತಾ ಇಲ್ದಿದ್ದ ಪ್ರಾಪರ್ಟಿಗೆ NOC ಕೊಡೋಕೆ ಬರಲ್ಲ, ಈ ಖಾತಾ ಇಲ್ದಿದ್ದ ಪ್ರಾಪರ್ಟಿಗೆ ಲೈಸೆನ್ಸ್ ಕೊಡೋಕೆ ಬರಲ್ಲ. ಯಾಕಂದ್ರೆ PID ನಂಬರ್ ಕೇಳುತ್ತೆ. PID ನಂಬರ್ ನಾನು ಹೇಳ್ತೀನಿ, 1 ನಿಮಿಷ. ಗ್ರೀನ್ ಹೌಸ್ಗೆ ನೀವು ಹೇಳಿದ ನಿಜಾನೇ ಬಂದಿದ್ರು. ನೀವು ಸೇರಿ 3-4 ಜನ ಬಂದಿದ್ರು, ನನ್ನ ಹತ್ರ ಬಂದಿದ್ರು. ನಾವು ಟ್ರೈ ಮಾಡಿದ್ವಿ. ಅಲ್ಲಿ ಏನು ಕೇಳುತ್ತೆ, ತಹಶೀಲ್ದಾರಿಂದ ಒಂದು ಇದನ್ನು ಅನುಮತಿ ಕೇಳುತ್ತೆ. ಗ್ರೀನ್ ಹೌಸ್ ಆಗಿದ್ರೆ, ಗ್ರೀನ್ ಅಗ್ರಿಕಲ್ಚರ್ ಪರ್ಪಸ್ ಆಗಿದ್ರೆ
ಈಗ ನಾವು ಅದನ್ನ ಹಾಕಿದ್ರೆ ಮುಂದಕ್ಕೆ ಹೋಗೋದು. ಈಗ ಸಾಫ್ಟ್ವೇರ್ ಆ ಥರ ಮಾಡಿದ್ದಾರೆ. ಮೊದಲು ನಾವೇ ಕೈ ಬರವಣಿಗೆನ ಬರ್ದು ಕೊಡ್ತಾ ಇದ್ವಿ. ಈ ಕೈ ಬರವಣಿಗೆಯಲ್ಲಿ ಅವರು ಅಕ್ಸೆಪ್ಟ್ ಮಾಡಲ್ಲ, ಅದು ಚಾಲ್ತಿಯಲ್ಲೂ ಇಲ್ಲ. ಆನ್ಲೈನೇ ಕೇಳ್ತಾರೆ. ಆನ್ಲೈನ್ ಅಂದರೆ ಡಿಜಿಟಲಿ ಸೈನ್ ಮಾಡಿ ಕೊಡಬೇಕು. ಈಗ ಸಮಸ್ಯೆ ಇರೋದು. ಈಗ ಅವರು ಹೇಳಿ ಗ್ರೀನ್ ಹೌಸ್ಗೆ ಏನು ಪ್ರೋಸೆಸ್ ಇದೆ ಅಂತ ಅವರು ಹೇಳಿ. ಈ ಗ್ರೀನ್ ಹೌಸ್ಗೆ ಪವರ್ ಅಗ್ರಿಕಲ್ಚರ್ ಪರ್ಪಸ್, ಅದು ಅಗ್ರಿಕಲ್ಚರ್. ನಾವು ಪಂಚಾಯತಿಯಲ್ಲಿ ಮೇಂಟೈನ್ ಮಾಡೋ ಡಾಕ್ಯುಮೆಂಟು ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿ. ಅಗ್ರಿಕಲ್ಚರ್ ಪ್ರಾಪರ್ಟಿನ ಗ್ರಾಮ ಪಂಚಾಯತಿಯಲ್ಲಿ ದಾಖಲೆ ನಿರ್ವಹಣೆ ಮಾಡಲ್ಲ. ಅದರ್ ದೆನ್ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಮಾಡ್ತೀವಿ. ಈಗ ಅಗ್ರಿಕಲ್ಚರ್ ಪ್ರಾಪರ್ಟಿಗೆ ಪಾಣಿ ಹಾಕಿದ್ರೆ ನಮಗೆ ಪ್ರೋಸೆಸ್ ಮುಂದೆ ಮಾಡೋಕ್ಕಾಗೋದಿಲ್ಲ, ಅದು ಸಮಸ್ಯೆ. ಈಗ ಸರ್ ಹೇಳಿ ಅವರು ಬೆಸ್ಕಾಂ ಅವರು. ಈಗ ಇನ್ನೊಂದು ಆ ವಿಚಾರನೂ ಇನ್ನೊಂದು ಹೇಳ್ತೀನಿ. ಆಗಲೇ G+, ಒಂದು ನಿಮಿಷ ಕೇಳಿಸ್ಕೊಳ್ಳಿ. G+2ಗೆ ಮೊದಲು ಅವಕಾಶ ಮೊನ್ನೆ 2000 ಡಿಸೆಂಬರಲ್ಲೇ ಕೊಟ್ಟಿದ್ರು. G+2ಗೆ 30-40ವರೆಗೂ ಎಕ್ಸಂಪ್ಷನ್, 30-40ವರೆಗೂ ಏನು ಪ್ಲಾನ್ ಅಪ್ರೂವಲು CC ಬೇಡ ಅಂತ. ಈಗ ಮೊನ್ನೆ ಆದೇಶ ಆಗಿದೆ. ಎಲ್ಲ ಇಲಾಖೆ, ನಮ್ಮ 3 ಇಲಾಖೆ ಇದೆ: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ. 3 ಇಲಾಖೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂಗೆ 2400 ಸ್ಕ್ವೇರ್ ಫೀಟ್ ವರ್ಗು ಈಗಾಗಲೇ ಕಟ್ಟಿ ವಿದ್ಯುತ್ಗೆ ವೇಟ್ ಮಾಡ್ತಾ ಇರೋರಿಗೆ 20% ಎಕ್ಸಂಪ್ಷನ್, 2500 ಸ್ಕ್ವೇರ್ ಫೀಟ್ ವರ್ಗು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಪವರ್ ತಗೋಬಹುದು. ಅವರು ಬೆಸ್ಕಾಂ ಇಲಾಖಾಧಿಕಾರಿಗಳು ಪರಿಶೀಲನೆ ಮಾಡಿಬಿಟ್ಟು ಅವರು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಈಗ ನಾನು ಸ್ಪಷ್ಟಪಡಿಸ್ತೀನಿ ಗ್ರಾಮ ಸಭೆಯಲ್ಲಿ. ನಮ್ಮಲ್ಲಿ ಈ ಖಾತೆ ಇದ್ದಿದ್ದು ಡಾಕ್ಯುಮೆಂಟೇಶನ್ ಮಾಡಕ್ಕೆ ಆನ್ಲೈನ್ 2 ವರ್ಷದಿಂದ P2 ಪಂಚಾಯತ್ ಹತ್ರ 2.0 ಅಂತ ಬಂದಿದೆ. ಎಲ್ಲಾನು ಈ ಸ್ವತ್ತಿಗೆ ಲಿಂಕ್ ಮಾಡಿಬಿಟ್ಟವ್ರೆ. ಲಿಂಕ್ ಮಾಡಿರೋದ್ರಿಂದ ಡಾಕ್ಯುಮೆಂಟ್ ಇದ್ದಿದ್ದು ಮಾಡಕ್ ಆಗ್ತಾ ಇಲ್ಲ. ಮೊದಲು ಕೈ ಬರವಣಿಗೆ ನಾನು 17 ವರ್ಷ ಆಯಿತು ಬಂದು ಇಲಾಖೆ PDO ಆಗಿ ಕೈ ಬರವಣಿಗೆ ಲೈಸೆನ್ಸ್ ಕೊಡ್ತಾ ಇದ್ವಿ, ಕೈ ಬರವಣಿಗೆಯಲ್ಲೇ NOC ಕೊಡ್ತಾ ಇದ್ವಿ, ಎಲ್ಲ ನಡೀತಾ ಇತ್ತು. ಈಗ ಬೆಸ್ಕಾಂ ಇಲಾಖೆಯವರು ಕೃಷಿಗೆ ಸಂಬಂಧಪಟ್ಟಂಗೆ ಕೊಡೋಕ್ಕೆ ಜನರಲ್ ಲೈಸೆನ್ಸ್ ಕೊಡೋಕ್ಕೆ ಬರಲ್ಲ. ಅವರು ಅದಕ್ಕೆ ಎಕ್ಸಂಪ್ಷನ್ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ ಮಾತನಾಡಿ ಕೃಷಿಗೆ ಸಂಬಂಧಪಟ್ಟಂಗೆ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರನೇ ಅನುಮತಿ ಕೊಟ್ಟಿದೆ. ಈ ಗ್ರೀನ್ ಹೌಸ್ ಬರೋದು ಕೃಷಿ ಇಲಾಖೆಯವರು ಪತ್ರ ಕೊಡ್ತಾರೆ, ಏನು ಕೃಷಿಗೆ ಗ್ರೀನ್ ಹೌಸ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದನೂ ಲೆಟರ್ ಬರುತ್ತೆ. ಈಗ ನಾವು NOC ಕೊಡ್ಬೇಕಂದ್ರೆ ರೈಟಿಂಗ್ ಅಲ್ಲಿ ಕೊಟ್ಟರೆ ಇವರು ಅಕ್ಸೆಪ್ಟ್ ಮಾಡ್ತಾರೆ. ಒಂದು 2-3 ಅಂಗಡಿ ಕಟ್ಟಿರ್ತೀವಲ್ವಾ, ಅದು 25-30 ಇರುತ್ತೆ. ಅದಕ್ಕೇನಾದ್ರೂ ಕಮರ್ಷಿಯಲ್ ಮೀಟರ್ಸ್ ಇಶ್ಯೂಸ್ ಅದಕ್ಕೆ ಇನ್ನೂ ಡಿಸೈಡ್ ಮಾಡಿದ್ದಾರೆ ಸರ್, ಮಾಡ್ತಾ ಇದ್ದಾರೆ. 30-40 ಏನು ಅಂತಸ್ತುಗಳು ಏನು ಮಾಡಿದಾರ ಅದ್ರಲ್ಲಿ ಕಮರ್ಷಿಯಲ್ ಆಗಲಿ ಡೊಮೆಸ್ಟಿಕ್ ಆಗಲಿ, ಕಮರ್ಷಿಯಲ್ ಕೊಟ್ಟಿಲ್ಲ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಗುತ್ತೆ. ಈಗ 1 ಫ್ಲೋರ್ ಗೊತ್ತಾಯ್ತು. ಫಸ್ಟ್ ಫ್ಲೋರ್ ಅಂಗಡಿಗಳು ಮಾಡಿರ್ತಾರ, ಆಮೇಲೆ ಮನೆಗಳು ಮಾಡಿರ್ತಾರ. ಹೌದು. ಅದೇನಂತಂದ್ರೆ ಆ ಒಂದು ಸೆಂಟರ್ ಇರೋದ್ರಿಂದ ಕಮರ್ಷಿಯಲ್ ಥಿಂಕ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ, ಕೊಡ್ತಾರೆ. ಹೌದು. ಇನ್ನು ಎಷ್ಟು ದಿನ ಆಗ್ಬೋದು ಸರ್? ಅದಕ್ಕೇನಾದ್ರು ಡಿಸೈಡ್ ಆಗ್ಬೋದಾ ಸರ್? ಬರುತ್ತೆ. ಎಷ್ಟೇರಿಂದ ನಾವು ತಗೊಂಡ್ಬರ್ಬೇಕು, ನಾನು ಪಂಚಾಯತಿಂದಾನೆ ಕೊಡ್ತಾರೆ. ಈಗ ಮೊದಲನೇದಾಗಿ ಯಾವುದೋ ಒಂದು ಪ್ರಾಪರ್ಟಿ ಈಗ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಈಗಾಗಲೇ ಆಗಿರುವಂಥದ್ದು 30/5/2026ಗೆ ಕಟ್ ಆಫ್ ಕೊಟ್ಟಾಗ ಆಗಿರೋದು ಪವರ್ ತಗೊಳ್ಳೋದಿಲ್ಲ. ಈಗ ಹೊಸದಾಗಿ ಕಟ್ಟಬೇಕಂದ್ರೆ ನೀವು ಪ್ಲಾನ್ STR ಏನಿಲ್ಲ ತರಬೇಕು. ಲೈಸೆನ್ಸ್ ನಾವು ಕೊಡ್ತೀವಿ. ಲೈಸೆನ್ಸ್ ಆದಮೇಲೆ ಟೆಕ್ನಿಕಲ್ ಒಪಿನಿಯನ್ STR ಏನು ಕಂಪ್ಲೀಷನ್ ಆದಮೇಲೆ ಟೆಕ್ನಿಕಲ್ ಒಪಿನಿಯನ್, ತಾಂತ್ರಿಕ ಅಭಿಪ್ರಾಯ STR ನೋಡ್ಕೊಳ್ಬೇಕು. ಕಂಪ್ಲೀಷನ್ ಸರ್ಟಿಫಿಕೇಟ್ OC ನಾವು ಕೊಡ್ತೀವಿ. ಇದೇ ಪ್ರೊಸೀಜರ್ ಇರೋದು. ಯಾವುದೇ ಕಾರಣಕ್ಕೂ ದಯವಿಟ್ಟು 30-40 ಮೇಲೆ ಕಟ್ಟಿದ್ರೆ ಪವರ್ ಸಿಕ್ಕಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಏನು STR ಪ್ಲಾನ್ ಅಪ್ರೂವಲ್ ಕಡ್ಡಾಯ ಇದೆ. 30-40 ಒಳಗೆ ಇದ್ರೆ ಎಕ್ಸಂಪ್ಷನ್ ಇದೆ, CC ಅವಶ್ಯಕತೆ ಇಲ್ಲ. ಪ್ಲಾನ್ ಅಪ್ರೂವಲ್ ಮಾತ್ರನೇ ಬರಬೇಕು, ಇಲ್ಲಾಂದ್ರೆ ನಮ್ಮ ಈಗ 30-40 ಇದ್ರೆ ಎಕ್ಸಂಪ್ಷನ್ ಇದೆ. ಪ್ಲಾನ್ ಲೈಸೆನ್ಸ್ ಬೇಕಂದ್ರೆ ಲೈಸೆನ್ಸ್ ನಾವು ಕೊಡ್ತೀವಿ ಗ್ರಾಮ ಪಂಚಾಯತ್. ಇಲ್ಲಾಂದ್ರೆ ಈ ಸೊತ್ತಿರ್ಬೇಕು. ನಮ್ಮ ಯಾವುದೇ ಕೆಲಸ ಪಂಚಾಯತಿ ಆಗ್ಬೇಕಂದ್ರೆ ಈ ಖಾತೆ ಅಂದ್ರೆ ನಾವು ಪ್ರಾಪರ್ಟಿ ಮೇಂಟೈನ್ ಮಾಡಿರ್ಬೇಕು. ರೆಕಾರ್ಡಿಂದ ನಾವು ರೆಕಾರ್ಡ್ ಮಾಡಿರೋ, ನಮ್ಮಲ್ಲಿ ರೆಕಾರ್ಡ್ ಇರುವಂಥ ಪ್ರಾಪರ್ಟಿಗೆ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ. ಈಗ ನೀರು ಬರ್ತಾ ಇಲ್ಲ ಅಂತ ಈಗ ಹೇಳ್ತಾ ಇದ್ದೀರಿ, ಯಾಕೆ ವಾಟ್ಸಪ್ ದಿನ ಬಂದಿದ್ದೀರಿ? ಒಂದು ನಿಮಿಷ ತಾವು ಇವತ್ತೇ ನೀವು ಹೇಳ್ತಾ ಇರೋದು. ಈಗ ನೋಡ್ತೀವಿ 1 ವರ್ಷ ಪೈಪ್ಲೈನ್ ಆಗಿದ್ರೆ 2 ದಿನದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ. 1 ನಿಮಿಷ ಕೇಳಿಸ್ಕೊಂಡು, ಈಗ ನೀವು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಈಗ ನನಗೆ ಹೇಳ್ತಾ ಇದ್ದೀರಾ 2 ದಿನದಲ್ಲಿ ಅದನ್ನ ನೋಡಿ ಬಗೆಹರಿಸಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. 2 ಡೇಸಲ್ಲಿ ಕ್ಲಿಯರ್ ಮಾಡ್ತೀವಿ. ನಾವು ಬಂದು ಪಂಚಾಯತ್ ನಿಮಗೆ ಸಮಯ ಅಲ್ಲ, ಪೈಪ್ಲೈನ್ ಆಗಿದ್ರೆ 1 ನಿಮಿಷ JJM ಆಗಿದ್ರೆ
ಜಲ್ ಜೀವನ್ ಮಿಷನ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹರ್ ಘರ್ ಜಲ್ ಅಂತ ಆಗಿದೆ. ಹರ್ ಘರ್ ಜಲ್ ಆಗಿರೋದು ಎಲ್ಲಾ ಮನೆಗಳಿಗೆ ಒಂದು ನಲ್ಲಿ ಹಾಕಿದೀವಿ ನಾವು, ಎಲ್ಲಾ ಮನೆಗಳಿಗೂ ನಲ್ಲಿ ಹಾಕಿದೀವಿ. ಅದನ್ನ ಸ್ಟಾರ್ಟ್ ಮಾಡಿದೀವಿ, ಏನೋ ಹರ್ ಘರ್ ಜಲ್ ರನ್ ಮಾಡಿದೀವಿ. ಎಲ್ಲಿ ನೀವು ಬರ್ತಾ ಇಲ್ಲ, ಹರ್ ಘರ್ ಜಲ್ ನಲ್ಲಿ ಬರ್ತಾ ಇಲ್ಲ. ನಮ್ಮ ಇವತ್ತು ಗುರುವಾರ ನಮ್ಮಲ್ಲಿ ನಮ್ಮನೆ 1 ಜನ ಇದ್ದೀವಿ. ಒಂದು ನಿಮಿಷ ಅವ್ರು ಉತ್ತರ ಕೊಟ್ಬಿಡ್ತೀನಿ. ಆಮೇಲೆ ಈ ಥರ ಒಂದು ಲೈನ್ ಮಾಡಿಲ್ಲ, 2 ಲೈನು ಮಾಡಿಲ್ಲ JJM ಅಲ್ಲಿ. ಅದು ಅಲ್ಲಿ ನೀರು ಇಲ್ಲ ಸೊನ್ನೆ JJM ಹಳೆ ಪೈಪ್ ಲೈನ್ ಇದೆ, ನೀರು ಹೋಗ್ತವೆ ಎಲ್ಲ ತಿರುಗಿ ಎಲ್ಲನೂ ಹೊಸ ಪೈಪಾಗಿ ಇದಾಗ್ತವೆ. ಅದಕ್ಕೆ ಕನೆಕ್ಷನ್ ಅದೇ ಅದನ್ನೇ ಸಪ್ರೇಟ್ ಗೇಟ್ ವಾಲ್ ಇರ್ತದೆ. ಹಳೆ ಗೇಟ್ ವಾಲ್ನ ಕಿತ್ಬಿಟ್ಟು ಅದಕ್ಕೆ ಸಪ್ರೇಟ್ ಮಾಡಿ 4 ಗಂಟೆ ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಏನು ಇದು ಮಾಡಿದ್ರು, ಇದೆಲ್ಲ ವಾಟರ್ನ ನೋಡ್ಕೊಂಡು ನಿಮ್ಗೆ ಕಂಪ್ಲೇಂಟ್ ಮಾಡಬೇಕು. FT ಪೈಪು ಅದು ನಾವು ಕನೆಕ್ಷನ್ ಹಾಕಿ ಬರಲ್ಲ, ಅವರು ಬರಬೇಕು, JJM ಅವರೇ ಬರಬೇಕು. ಸರ್ ನಮ್ಮ ರಸ್ತೆಯಲ್ಲೂ 3 ಮನೆಗೆ JJM ನೀರು ಬರ್ತಿಲ್ಲ. ಮೊನ್ನೆ ಕಂಪ್ಲೇಂಟ್ ಮಾಡ್ತಲ್ಲ ಸರ್ ಆಫೀಸಲ್ಲಿ, ನಾವು ನಿನ್ನೆ ನಿಮ್ಮನ್ನ ಕರ್ಕೊಂಡು ಹೋಗಿ ತೋರಿಸಿದ್ವಲ್ಲ, ಅದನ್ನೇ ಅಲ್ಲೊಂದು 3 ಈ ಕಡೆ ಒಂದು ಅಲ್ಲೊಂದು ಇದು ಇವ್ರದ್ದೊಂದು JJM ಇಂಜಿನಿಯರ್ ಇದ್ದಾರೆ, ಕೊಡ್ತೀನಿ. ಇಲ್ಲಿ ಏನಾಗಿದೆ, ಇಂಜಿನಿಯರ್ ಬಂದ್ರು, ವಿನಯ್ ಸರ್ ಯಾರು ಬಂದ್ರು, ಜೀಪ್ ಹೆಂಗ್ ಹೋಗ್ತದ ಹಂಗೆ ಹೋದ್ರು ಅಷ್ಟೇ. ಗಲ್ಲಿ ನೋಡಿಲ್ಲ, ಅವರು ತೋಟಗಳು ನೋಡಿಲ್ಲ, ಏನು ನೋಡಿಲ್ಲ. ಬಂದ್ರು ಎಲ್ಲ ಅವ್ರಿಗೆ ಇಷ್ಟ ಬಂದ ಹತ್ರ ಹಾಕಿದ್ರು, ಹೋದ್ರು ಅಷ್ಟೇ. ಎಸ್ಟಿಮೇಟ್ ಎಲ್ಲಿ ಮಾಡಿಲ್ಲ ಕರೆಕ್ಟಾಗಿ. ಇವಾಗ ಈ ಕಡೆ ತೋಟಗಳ ಮನೆ ಇದೆ, ಇಲ್ಲಿ ಊರೊಳಗನೆ ಗಲ್ಲಿ ಒಂದು 10-15 ಮನೆ ಅದು ಮಾಡಿಲ್ಲ. ಆ ಕಡೆ ಒಂದು ರಸ್ತೆ ಇದೆ, ಅದು ಮಾಡಿಲ್ಲ. ಅದಕ್ಕೆ ಯಾರು ಆನ್ಸರ್ ಮಾಡಿಲ್ಲ, ರೋಡಿಂದ ಆ ಕಡೆ ಮಾಡಿಲ್ಲ. ಈ ಕಡೆ ಕಿತ್ತಾಕಿದ್ದಾರೆ, ಈ ಕಡೆ ಒಂದು ಲೈನು, ಅದು 3 ಇದು ಕಿತ್ತ ಬಿಸಾಕಿದ್ರೆ ಅದನ್ನೂ ಮಾಡಿಲ್ಲ. ಸೊಮ್ಮೆ ಅದನ್ನ ನೀವು ಮಾಡಿದ್ರು, ಬಂದು ನಮ್ಮ ಮನೆಗಂತ ಟೇಪ್ ಹಾಕಿ ಸರ್ವೆ ಮಾಡಿದ್ರು, ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಪಂಚಾಯತಿನಿಂದ ನಮ್ಮ ಜಯಪಾಲ್ ರೆಡ್ಡಿ ಅವರು ಪೈಪ್ ಲೈನ್ ಹಾಕಿದ್ರು, 1 ವರ್ಷ ಆಯ್ತು ಹಾಕಿ, ನೀರು ಯಾಕೆ ಬರಲಿಲ್ಲ. ಹೊಸ ಪೈಪ್ ಹಾಕಿದ್ದು ಸರ್ ಹೇಳಿದ್ವಿ ಸುಮಾರು ಸರಿ. ಆಯ್ತು ಬರ್ತೀವಿ, ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ನಮ್ಮ ಮನೆ ಹತ್ರ ಅದು ಕಾಂಕ್ರೀಟ್ ಮಾಡಿಲ್ಲ ನೋಡಿ ಸರ್, ಹಳ್ಳ ಬಿದ್ದಿದೆ ಸೊಲ್ಯೂಷನ್ ಬಂದು ನಿಮಗೆ ಅದರಿಂದ ಲಿಂಕ್ ಮಾಡಿಸಿ ಅದಕ್ಕೆ ಇವಾಗ ನಿಮ್ದು ಇನ್ಕ್ಲೂಡ್ ಆಗದೇ ಇರೋ ಕಾರಣ ಅದಕ್ಕೆ ಅಪ್ರೂವಲ್ಗೆ ಕಳಿಸಿರ್ತಾರೆ. ವರ್ಕ್ ಸ್ಲಿಪ್ ಅಂತ ಮಾಡ್ತೀವಿ, ಅದನ್ನ ಅಪ್ರೂವಲ್ ತಗೊಂಡೇ ಮಾಡ್ಬೇಕಾಗುತ್ತೆ. ಸೊ ವಿನಯ್ ಸರ್ ಹೇಳಿರೋದು ಮೋಸ್ಟ್ಲಿ ನಿಮ್ಗೆ ಅದಕ್ಕೋಸ್ಕರನೇ ಹೇಳಿರ್ತಾರೆ, ಅದನ್ನ ಅಪ್ರೂವಲ್ ತಗೊಂಡು ಕೊಡ್ಬೇಕಾಗುತ್ತೆ. ಆಯ್ತು ಸರ್, ಈಗ ಊರೊಳಗೆ 10-15 ಮನೆ ಮಾಡಿಲ್ಲಲ್ಲ, ಅದು ಯಾರು ಮಾಡ್ತಾರೆ? 10-15 ಮನೆ ಮಾಡಲಿಲ್ಲ, 2 ಜಾಗದಲ್ಲಿ ಮಾಡಿಲ್ಲ. ಪೈಪ್ಲೈನ್ ಆಗಿದೆ ಅಂತ ಪೈಪ್ಲೈನ್ ಆಗಿಲ್ಲ, ಆಗಿಲ್ಲ. ಓಕೆ, ಅದನ್ನ ನಾನು ಇವಾಗ ಇನ್ಫಾರ್ಮ್ ಮಾಡ್ತೀನಿ ಸರ್. ಇಮಿಡಿಯೇಟ್ ಕಾಂಟ್ರಾಕ್ಟರ್ ಇದೆ ಅವರು. ಆಮೇಲೆ ಇದು ನಮಗೆ ಪೈಪ್ ಲೈನ್ ಆಗಿ ನೀರು ನೋಡ್ಲಿಲ್ಲ. ರೋಡಲ್ಲಿ ಸರ್ ಡ್ರೈನೇಜ್ ಮಾಡಿದ್ರೆ ಅಲ್ಲಿ ಪೈಪ್ ಕಟ್ ಮಾಡಿದ್ದಾರೆ, ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೀಲಿಂಗ್ ಎಲ್ಲ ಬೀಳ್ತಾ ಇದೆ, ಎಲ್ಲ ಪೈಪ್ ಬ್ಲಾಕ್ ಆಗ್ತಾ ಇದೆ. ಎಸ್ಟಿಮೇಟ್ ಹೇಳಿಲ್ಲ, ಮತ್ತೆ ಅಲ್ಟ್ರಾಸೌಂಡ್ ಪಲ್ಸ್ ವೆಲಾಸಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಓಕೆ, ಸೊ ಅದ್ರಲ್ಲಿ ಏನು ರಿಸಲ್ಟ್ಸ್ ಬರುತ್ತೆ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಾವು. ಸೊ ಅದನ್ನ ಇವಾಗ ನೀವು ಅದ್ರಲ್ಲಿ ನಾವು ಈ ಗ್ರಾಮಸ್ಥರಾಗಿ PDO ಅವ್ರಿಗೆ ಒಂದು ಲೆಟರ್ ಕೊಡ್ಬೋದು ಅಲ್ವಾ, ಮೊದಲನೇ ಹಂತ. ಅದಾದ್ಮೇಲೆ ಪಂಚಾಯತಿ ಕಡೆಯಿಂದ ಮುಂದುವರಿಸ್ತಾರೆ ಅವರು. ಹೌದಾ? ಎಳಿಬೇಡ, ಇನ್ನೂ ಸುಮ್ಮನೆ ಸಮಸ್ಯೆಗಳಿದೆ, ಅದನ್ನ ಅನ್ಕೊಂಡೆ ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ. ತುಂಬಾ ದೊಡ್ಡದಾಗಿ ಎಳಿಬೇಕಣ, ನೀರು ಆಯ್ತು. ಇನ್ನೂ ದೊಡ್ಡ ಸಮಸ್ಯೆಗಳಿದೆ, ನೀನು ಅದನ್ನೇ ಹೇಳ್ಕೊಂಡಿದ್ದೆ ಹೆಂಗೆ ನೀನು? ಹೇಳಿ ನಾಗೇಶನ್ ಅವ್ರಿಗೆ ಸಮಸ್ಯೆ ಹೇಳ್ತಾರೆ. ಏನೂ ಇಲ್ಲ, ನೀರು ಬರುತ್ತೆ. ಹೊಸ ಲೈನ್ ಸ್ವಾಮಿ ನಮ್ದು. ಹೊಸ ಲೈನ್ ಅಂದ್ರೆ ಟೈಮ್ ತಗೊಳುತ್ತೆ, ಅದಕ್ಕೆ ಗೇಟ್ ವಾಲ್ ಹಾಕಬೇಕು, ಯಾವ ಥರ ಇದು ಮಾಡಬೇಕು ನನಗೆ ಏನು ಮಾಡ್ಕೊಡ್ತೀವಿ. ಈಗಿರೋ ಪರಿಸ್ಥಿತಿ ಏನು ಗೊತ್ತಾ, ನಮ್ಮ ಪೈಪ್ಗಳಾದರೆ ನಾನೇ ಜಾಯಿಂಟ್ ಮಾಡ್ಬೋದು, ಬೇರೆಯವ್ರು ಜಾಯಿಂಟ್ ಮಾಡ್ಬೋದು. ಅದನ್ನ ನಾವು ಮಾಡೋಕ್ಕಾಗಲ್ಲ. ಅದನ್ನೇ ನಾನು ಹೇಳಿದ್ದು, ನಮ್ಮಲ್ಲಿ ರನ್ನಿಂಗ್ ಪೈಪು ಈಗಾಗಲೇ ನೀವು ನೀರು ಕೊಡ್ತಾ ಇದ್ರೆ ಅದನ್ನು ಇಮಿಡಿಯೇಟ್ 2 ದಿನದಲ್ಲಿ ದುರಸ್ತಿ ಮಾಡ್ತೀವಿ. ಇಲ್ಲ HD ಪೈಪು JJM ಏನಾದರೂ ಕನೆಕ್ಷನ್ ಇದ್ದರೆ ಆ ಇಂಜಿನಿಯರ್ ಬರಬೇಕು, ಕಾಂಟ್ರಾಕ್ಟರ್ ಬರಬೇಕು, ಅವರೇ ಮಾಡಬೇಕು. HDPI ಪೈಪ್ ಹಾಕ್ತಾರೆ, ಆ ಪೈಪ್ ಕಟ್ ಮಾಡುವಂಥದ್ದು ಮತ್ತು ಅದನ್ನು ಲೈನ್ ಮಾಡೋ ಟೆಕ್ನಾಲಜಿ ಇನ್ನು ಅವರು ಹ್ಯಾಂಡ್ ಓವರ್ ಮಾಡಬೇಕು. ಭಾಳ ಮುಖ್ಯವಾಗಿ ಇನ್ನೊಂದು ಅಂಶ ಹೇಳ್ತೀನಿ. ಈಗಾಗಲೇ ಈಗ ಏನು JJM ವರ್ಕ್ ಇದೆ, ನಾನು ಊರಲ್ಲೇ ಒಂದು ಮೀಟಿಂಗ್ ಮಾಡ್ತೀವಿ, ಹ್ಯಾಂಡ್ ಓವರ್ ಮಾಡ್ಕೊಳ್ಳಿಲ್ಲ. ಇನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ನಮ್ಮ ಹಂತಕ್ಕೆ ಬರುತ್ತದು, ನಮ್ಮ ಕೈ ಬರುತ್ತೆ. ಈಗ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ವಾಟರ್ ಮ್ಯಾನೇಜರ್ ಕರೆದು, ಈಗಾಗಲೇ ಅವರು ಹಲವಾರು ಕಾಂಟ್ರಾಕ್ಟರ್ಗಳು ಬಂದು ಹೋಗ್ತಾ ಇದ್ದಾರೆ. ನಾನು ಎಲ್ಲ ವರ್ಕ್ ಮಾಡಿ ಹೋಗ್ಬೇಕಂತಂದ್ರೆ ನಾವು
ಒಂದು ಸರ್ವೆ ನಂಬರಲ್ಲಿ ಹೊರ್ಕೊಂಡು ಹೋಗ್ಬೇಕಾಗುತ್ತೆ. ಆ ಕಡೆ ದಾರಿ ಇಲ್ಲ ನಮ್ಗೆ. ಅದಕ್ಕೆ ಮೆಟ್ಲಿಂಗ್ ಆದ್ರೂ ಮಾಡಿ ಮಸಾಣಕ್ಕೆ ಹೋಗೋ ತರ ಶಾಲೆ ಪಕ್ಕದಲ್ಲಿ ಇಲ್ಲಿರ್ಬೋದು, ಬಟ್ ಆ ಕಡೆ ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾವ ಕಡೆ? ಇನ್ನು ಆ ತೋಟದ ಆ ಕಡೆ ಈಗ ಏನ್ ಕಟ್ಟಿದಾರ, ಒಂದು ಮಸಾಣ ಸಿಟ್ಟಿಂಗ್ ಒಂದು ಇದು ಕಟ್ಟಿದಾರಲ್ವಾ, ಅದರಿಂದ ಆ ಕಡೆ ಒಂದು ಹೆಣ್ಣನ್ನು ಸಾಗಿಸ್ಕೊಡ್ಬೇಕಂದ್ರೆ ಆ ಕಡೆ ಹೋಗಕ್ಕಾಗಲ್ಲ. ಅದೇನಿದ್ರು ಸರ್ವೆ ನಂಬರ್ ಅಲ್ಲೇ ಪಾಸ್ ಮಾಡ್ಬೇಕಾಗುತ್ತೆ ಹೆಣ್ಣನ. ಅದೊಂದ್ಸಲ ನೋಡಿ ವಿಸಿಟ್ ಮಾಡ್ತೀನಿ. ಇಲ್ಲ ಅದಕ್ಕೊಂದು ಮೆಟ್ಟಿಂಗ್ ಆದ್ರೂ ಮಾಡಿಸಿ ಏನಾದ್ರೂ ಒಂದು ಮಳೆ ಬರೋ ಸಂದರ್ಭದಲ್ಲಿ ಫ್ರೀ ಆಗಿ ಆರಾಮಾಗಿ ತಗೊಂಡು ತರ ಮಾಡ್ಕೊಡಿ. ಅದಕ್ಕೆ ಅದು ಮಾಡಿ ಮತ್ತೆ ಆ ಒಂದು ಟ್ಯಾಂಕ್ ಏನ್ ನಿರ್ಮಾಣ ಮಾಡಿದ್ದೀರೋ ಆ ಟ್ಯಾಂಕ್ ಸರಿಯಾಗಿ ಅದು ಫಿನಿಶಿಂಗ್ ಕೊಟ್ಟಿಲ್ಲ ನಮಗೆ. ಒಂದು ಸಿಸ್ಟಮ್ ಮಾಡಿದಿರಲ್ವಾ, ಸಿಸ್ಟಮ್ ಪ್ಲಸ್ ಒಂದು ಟ್ಯಾಂಕ್ ಅಲ್ಲೇ ಆ ಗೇಟ್ ಎಲ್ಲ ರೀಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಬೇರೆ ಕಡೆ ಹಾಕ್ಸ್ಬಿಟ್ಟು ಯಾಕಂದ್ರೆ ಓಪನ್ ಆಗುತ್ತೆ. ಮತ್ತೆ ಅದನ್ನ ಮುಖ್ಯವಾಗಿ ಅದು ತಗೊಳ್ಬೇಕಾಗ್ತದೆ. ಈ ವರ್ಷದಲ್ಲಿ ಅದನ್ನ ರಸ್ತೆ ಅಭಿವೃದ್ಧಿ ತಗೊಳ್ತೀನಿ. ನಾನು ವಿಸಿಟ್ ಮಾಡ್ತೀನಿ. ನಮ್ಮ ಮುನ್ಕೃಷ್ಣ ಹೇಳ್ತೀನಿ, ಯಾಕಂದ್ರೆ ಹೇಳ್ತೀನಿ ತೋರಿಸಿ, ಇಲ್ಲಾಂದ್ರೆ ಸುರೇಶ್ ಅವ್ರು ಹೇಳ್ತೀನಿ ಒಂದ್ಸರಿ ತೋರಿಸಿ. ಯಾಕಂದ್ರೆ ಸ್ಕೂಲ್ ಇದೆ, ಸ್ಕೂಲ್ಗೆ ಮಕ್ಕಳು ಹೋಗ್ತಾ ಇರ್ತಾರೆ, ಅಲ್ಲಿ ಮೆಟ್ಲಿಗೂ ಇಲ್ಲ, ಪ್ಲಸ್ ಒಂದು ದೇವಸ್ಥಾನ ಇದೆ. ಸರ್ವೈಕಲ್ ಕ್ಯಾನ್ಸರ್ಸ್, ಗರ್ಭ ಕ್ಯಾನ್ಸರ್ ಆಗೋದ ನಿರೋಧಕ ಶಕ್ತಿ ಇರೋಂಥ ವ್ಯಾಕ್ಸಿನ್ ಗೌರ್ಮೆಂಟ್ ಇಂದ ಉಚಿತವಾಗಿ ಈಗ ಲಾಂಚ್ ಆಗಿ ಹತ್ತಿರ 3 ತಿಂಗಳಾಗಿದೆ. ಈ ವ್ಯಾಕ್ಸಿನ್ಸ್ ಪಡೀಲಿಕ್ಕೆ ಏಜ್ ಗ್ರೂಪ್ಸ್ ಬಂದು 14 ವರ್ಷ, 14 ವರ್ಷದ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು, ಗಂಡು ಮಕ್ಕಳಿಗಲ್ಲ, 15 ತುಂಬಿರಬಾರ್ದು. ಸೊ ಈ ನಿಟ್ಟಲ್ಲಿ ಎಲ್ಲ ಹೆಣ್ಮಕ್ಳು 14 ವರ್ಷ ತುಂಬಿರೋರನ್ನ ದಯವಿಟ್ಟು PHC ಸರ್ಜಾಪುರಕ್ಕೆ ಕರ್ಕೊಂಬನ್ನಿ ಹಾಗೂ ವ್ಯಾಕ್ಸಿನ್ಸ್ ತಗೊಳ್ಳಿ. ಇದು ಸರ್ವೈಕಲ್ ಕ್ಯಾನ್ಸರ್ಸ್ ಅಲ್ಲಿ ಈಗ ಆಡಿಗೆ ಪ್ರೈವೇಟ್ಗಳಲ್ಲಿ ತಗೋತಾ ಇದ್ದಾರೆ. 10,000 ಇದೆ ಒಂದೊಂದು ವ್ಯಾಕ್ಸಿನ್ಗೆ. ನಾವು ಕೊಡ್ತಾರ ಫಸ್ಟ್ ಟೈಮ್ ವ್ಯಾಕ್ಸಿನ್ಗೆ 4,000 ಚಿಲ್ಲರೆ ಇದೆ ಹೊರಗಡೆ ಸರ್ ಪ್ರೈವೇಟ್ಗಳಲ್ಲಿ. ಇದೇ ನಿಟ್ಟಲ್ಲಿ ಇದೇ ಸ್ಟ್ರೆಂತ್ದು ನಮ್ಮಲ್ಲಿ ಉಚಿತವಾಗಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಬಂದು ಎಲ್ಲ 14 ವರ್ಷದ ಮಕ್ಕಳನ್ನ ನೋಡ್ಕೊಂಡು ಹೋಗ್ಲಿ. ಅಲ್ಲೇ ಓಕೆ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ. ಈಗ ಹೈವೇನ ನಾನು ಮುಟ್ಟಕ್ಕಾಗಲ್ಲ, ಅದು ಸರಿ ಇಲ್ಲ ಸರ್. ಹೈವೇ ಅಥಾರಿಟಿ ನಮಗೆ ಬರಲ್ಲ. ಹೈವೇ ಅಥಾರಿಟಿ ಅವರು ಇವ್ರು ಪೊಲೀಸ್ ಸ್ಟೇಷನ್ ಇಂದ ಅವ್ರಿಗೆ ಹೋಗ್ಬೇಕು, ಎಲ್ಲಿ ಹಂಸಾಕ್ಬೇಕು, ಎಲ್ಲಿ ಹಂಸಾಕ್ಬೇಕು, ಎಷ್ಟಾಗಬೇಕು ಅಂತ. ಇದರಿಂದ ಬಹಳ ಸಮಸ್ಯೆ ಆಗಿದೆ. ನಾವು ಡೆತ್ ಸರ್ಟಿಫಿಕೇಟ್ ಕೊಡೋದ್ರಿಂದ ನಮ್ಗೆ ಹೊಟ್ಟೆ ಉರಿಯುತ್ತೆ. ಬಹಳಷ್ಟು ಜನ ಇಲ್ಲಿ ಬಂದು ಬಿದ್ದು ಸತ್ತಿರೋದು, ಡೆತ್ ಸರ್ಟಿಫಿಕೇಟ್ ಗ್ರಾಮ ಪಂಚಾಯತಿಗೆ ಬಂದಿರೋದು ಬಹಳಷ್ಟು ಬೇಜಾರಾಗುತ್ತೆ. ಅದಕ್ಕೇನೆ ಈಗ ಇದು ರೆಸಲ್ಯೂಷನ್ ಮಾಡ್ಕೊಡ್ತೀನಿ, ಅದು ಬರ್ಕೊಳ್ಳಿ, ಸ್ಟೇಷನ್ಗೆ ಕಳಿಸ್ಕೊಡ್ತೀನಿ ನಾನು. ಅವ್ರು ನೋಡ್ಬಿಟ್ಟು ಹಂಸು ಅವ್ರು ಹೈವೇ ಅವ್ರಿಗೆ ಹೇಳಿದ್ರೆ ಪೊಲೀಸ್ ಸ್ಟೇಷನಿಂದ ಬರಬೇಕು ಅಂತಾರೆ. ಅಂದರೆ ಎಲ್ಲ ಹಾಕ್ಬೇಕು. ಈಗ ನಾವು ಹೈವೇ ಅಥಾರಿಟಿಯಲ್ಲಿರುವಂಥ ರೋಡನ್ನು ಮುಟ್ಟಕ್ಕಾಗಲ್ಲ. ಅವ್ರು ಇಲ್ಲಿ ಮುಂದುವರಿಸ್ಬೇಕಾ, ಅದು ಎಷ್ಟಿರಬೇಕು ಅಂತ ಅವರು ಒಂದು ರಿಪೋರ್ಟ್ ಕೊಡಲಿ, ಅದ್ರ ಮೇಲೆ ಅವ್ರು ಮಾಡ್ತಾರೆ. ನಾನು ಕಳಿಸ್ಕೊಡ್ತೀನಿ, ಗ್ರಾಮ ಸಭಾ ರೆಸಲ್ಯೂಷನ್ ಮಾಡಿ ಈ ಥರ ಸಮಸ್ಯೆಗಳಿದೆ, ಹಂಸಿಂದ ಡೆತ್ಗಳಾಗ್ತಾ ಇರೋದು, ಸಮಸ್ಯೆ ಆಗಿರೋದು ನಾವು ಹಿಂದೆ ಗಮನಿಸಿ ಆ ಲೈಟ್ ಹಾಕಿದ ಪಂಚಾಯತಿಯಿಂದಾನೆ ಆ ಲೈಟನ್ನು ರೀಪ್ಲೇಸ್ ಮಾಡಿಸ್ತೀನಿ. ಸರ್ ಅವರು ಅದೇ ಚರಂಡಿ ಹಾಕೋದು ಇದು ಹಾಕ್ತಿದ್ದಾರೆ ಮೇನ್ ರೋಡಲ್ಲಿ ಎಂಟ್ರಿಯಲ್ಲಿ. ಅದು ಅವರು ಜಸ್ಟ್ 40 mm ಜಲ್ಲಿ ಹಾಕಿ ಹೋಗಿದ್ದಾರೆ. ಸೊ ಅದು ಗಾಡಿಗಳು ತಿರ್ಸ್ಬೇಕಾದ್ರೆ ಎಲ್ಲ ತುಂಬ ತೊಂದರೆ. ಅದು ಮೊದಲು ಕಾಂಕ್ರೀಟ್ ರೋಡ್ ಇತ್ತು, ಏನೂ ತೊಂದರೆ ಇದ್ದಿಲ್ಲ. ಬಟ್ ಅವ್ರು ನಾವು ಕೇಳಿದಾಗ ನಾವು ಇದನ್ನ ತೆಗೆದು ಚರಂಡಿ ಹಾಕಿ ಮೇಲೆ ಮತ್ತೆ ಏನು ಫಿನಿಶಿಂಗ್ ಇದೆ, ಕಾಂಕ್ರೀಟ್ ಫಿನಿಶಿಂಗ್ ಇದೆ, ಕೊಟ್ಟೆ ಹೋಗೋದು ಅಂತ ಹೇಳಿ ಮಾಡಿದ್ದವರು. ಬಟ್ ಈಗ ಅವರು ಕಾಂಟ್ಯಾಕ್ಟು ಇಲ್ಲ, ಯಾರೋ ಒಬ್ಬರು ನಂಬರ್ ಇದೆ, ಫೋನೇ ತೆಗಿಯಲ್ಲ ನಮ್ಮದು. ಅಲ್ಲಿ 2 ಅಲ್ಲಿ ಕಾಂಕ್ರೀಟ್ ಮಾಡಿಸ್ಬೇಕು, ಮತ್ತೆ 2 ಓಪನಿಂಗ್ ಏನು ಬಿಟ್ಟಿದ್ದಾರೆ ಅದನ್ನ ಕ್ಲೋಸ್ ಮಾಡಿಲ್ಲ. ಅದನ್ನ ಮುಚ್ಚೋ ಇದೆ. ಈಗ ಅವ್ರ ಗಮನಕ್ಕೆ ತರಬೇಕು. ಅದು ಪಂಚಾಯತಿಂದ ನಾವು ಮಾಡೋಕ್ಕಾಗಲ್ಲ. ಹಿಂದೆ ಒಂದ್ಸರಿ ಮಾತಾಡಿದ್ವಲ್ಲ, ನಮ್ಮ ಸದಸ್ಯರಿಗೆ ಗೊತ್ತು. ಅದು ಕೇಳಿದಿರಲ್ಲ. ಈ 2 ವರ್ಗೂ ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನ ಕ್ಲಿಯರ್ ಮಾಡೋಣ. ಮತ್ತೆ ಲೈಟ್ಗಳು ಸರ್, ಈಗ ಮೊನ್ನೆ ಇಲ್ಲಿ ನಮ್ಮ ಮನೆ ಮುಂದೆ ಕಲ್ಲುಗಳು ಹಾಗೆ ಇದೆ. ನೀರು ಮಳೆ ಬಂದ್ರೆ ಪೂರ್ತಿ ಲೋಡ್ ಆಗಿ ಒಳಗಡೆ ಹೋಗಲ್ಲ, ಔಟ್ಸೈಡ್ ಬರುತ್ತೆ. ಔಟ್ಸೈಡ್ ಅಲ್ಲಿ ರೋಡ್ಗೆ ಬಂದು ನಮ್ಮನೆ ಮುಂದೆ ಬಂದು ಕೆರೆ ಹಂಗಾಗಿ ಆಮೇಲೆ ಒಳಕ್ಕೆ ಹೋಗುತ್ತೆ. ಅದನ್ನು ಬೋಲು ಸಹ ನಾವೇ ಮಾಡಿದ್ದೀವಿ. ಅವರು ನಿಮ್ಮ ಪಂಚಾಯತಿ ಕಡೆಯವರು ಮಾಡಲಿಲ್ಲ. ಅದನ್ನು ಸ್ವಲ್ಪ ನೋಡಿ ಕ್ಲಿಯರ್ ಮಾಡಿಸಿ ಅದನ್ನ ಕ್ಲಿಯರ್ ಮಾಡ್ಕೊಡಿ ಸರ್ ಮೋರಿಗಳೆಲ್ಲ. ಸರಿ, ಅದನ್ನ ನೋಡ್ತೀನಿ ನಾನು. ಈಗ ವಿಸಿಟ್ ಮಾಡ್ತೀನಿ. ಒಂದು ಅಂಗನವಾಡಿ ಕೇಂದ್ರಗಳಿದ್ದಾವೆ,
ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರಿಗೂ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಎಲ್ಲ ಜನತೆಯೂ ನಮ್ಮ ಕಾರ್ಯಕರ್ತೆಯರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಯಾವುದೇ ರೀತಿಯಾದಂಥ ನಮ್ಮ ಕಾರ್ಯಕರ್ತೆಯರ ಮೇಲೆ ಯಾವುದೇ ರೀತಿಯಾದ ಕಂಪ್ಲೇಂಟು ಹೇಳಿಲ್ಲ. ನಮ್ಮ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಗರ್ಭಿಣಿ ನಮ್ಮ ಊರಿಗೆ ಯಾವುದೇ ಹೊಸ ಸರ್ವೆ ಬಂದರೆ, ನಮ್ಮ ಊರಿಗೆ ಯಾವುದೇ ಗಂಡು ಮಗನಿಗೆ ಮದುವೆ ಆದರೆ ಆಕೆಯನ್ನು ನಮ್ಮ ಸರ್ವೆಗೆ ತಗೋತಾರೆ. ಆಕೆ ಗರ್ಭಿಣಿ ಆದಾಗಿಂದ ಹಿಡಿದು ಆ ಮಗುವಿಗೆ 6 ವರ್ಷ ಆಗೋವರೆಗೂ ನಮ್ಮ ಅಂಗನವಾಡಿಯಲ್ಲಿ ಸಿಗುವಂಥ ಸೌಲಭ್ಯಗಳು, ಮೊದಲನೆಯದಾಗಿ ಮುಂಚೆ ಮಾತೃಪೂರ್ಣ ಯೋಜನೆ ಅಂತಿತ್ತು, ಅಲ್ಲೇ ಬಂದು ಊಟ ಮಾಡಬೇಕಿತ್ತು ಅಂಗನವಾಡಿ ಕೇಂದ್ರಗಳಲ್ಲಿ. ಅದನ್ನ ತುಂಬ ಜನ ಬರ್ಕೊಟ್ಟಿದ್ರು, ನಾವು ಅಂಗನವಾಡಿಗೆ ಬರಲ್ಲ, ಗರ್ಭಿಣಿ, ಬಿಸಿಲು ಅಂತೆಲ್ಲ ಹೇಳಿ ಸರ್ಕಾರದ ಗಮನಕ್ಕೆ ತಂದು ಈಗ ಸರ್ಕಾರನೇ ಸಹ ನೀವು ತಿಳಿಸ್ಕೊಂಡು. ಹಾಗಾಗಿ ಈಗ ಮೊದಲನೇದಾಗಿ ನಮ್ಮ ಒಂದು ಕೆನರಾ ಬ್ಯಾಂಕ್ ವತಿಯಿಂದನೂ ಸಹ ತರಬೇತಿಗಳು ಅಂತ ಹೇಳಿ ಸಹ ಇರುತ್ತೆ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಸೊ ಈ ನಿಮ್ಮ ಗ್ರಾಮದಲ್ಲಿನೂ ಸಹ ಒಂದು ಬ್ಯೂಟಿಷಿಯನ್ಸು, ಟೈಲರಿಂಗ್ಸ್ ಏನಾದರೂ ಅವಶ್ಯಕತೆ ಇದ್ರೂ ಸಹ ನಿಮಗೆ ತರಬೇತಿ ಅವಶ್ಯಕತೆ ಇದ್ರೂ ಸಹ ತಿಳಿಸ್ಬೋದು. ಮತ್ತು ಹಾಗೆ PMJDY ಅಕೌಂಟ್ ಅಂತ ಹೇಳಿರುತ್ತೆ. ಸೊ PMJDY ಅಕೌಂಟಿಗೆ ದಯವಿಟ್ಟು ಪ್ರತಿಯೊಬ್ಬರು ಸಹ ಒಂದು ರೂಪೇ ಕಾರ್ಡ್ ಅಂತ ಹೇಳಿ ಮಾಡಿಸ್ಕೊಂಡಿರ್ತೀರ. ಆ ರೂಪೇ ಕಾರ್ಡ್ನ ದಯವಿಟ್ಟು ಬಳಕೆ ಮಾಡಿ ತಿಂಗಳಿಗೊಂದ್ಸಲ. ಯಾಕೆಂತಂದ್ರೆ ಅದರಲ್ಲೂ ಸಹ ದಯವಿಟ್ಟು ಇದು ತುಂಬಾ ಅನುಕೂಲ ಆಗುತ್ತೆ. ಭಯ ಬಿಡ್ತಾರೆ ಇಂಜೆಕ್ಷನ್ ಏನಪ್ಪ ಅಂತ. ಈ ಒಂದು ಅಭಿಯಾನ ಮಾಡಿ ನೀವು ದಯವಿಟ್ಟು ಮನೆಗೂ ಬಂದು ಹಾಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು 1484 ಲೀಟ್ರು ಸ್ಯಾಂಕ್ಷನ್ ಅಮೌಂಟ್ 40,968, 2,70,276 ರೂಪಾಯಿ ನಾವು ಬಿಡುಗಡೆ ಮಾಡ್ತೀವಿ. 1,35,138 ಲೀಟ್ರನ್ನ ರೈತರು ಹಾಲು ಹಾಕಿದ್ದಾರೆ 3 ತಿಂಗಳಲ್ಲಿ. ಅದನ್ನು ನಾವು ಪರಿಶೀಲನೆ ಮಾಡಿ ಏನು ಗ್ರಾಮ ಪಂಚಾಯತಿಗೆ ಪಾಸ್ಬುಕ್ಕನ್ನು ತಂದು ನಮ್ಮಲ್ಲಿ ಪಟ್ಟಿ ಇರುತ್ತೆ, ಆ ಪಟ್ಟಿನ ಕರೆಕ್ಟಾಗಿದೆ ಅಕೌಂಟ್ ನಂಬರ್ ಅಂತ ಸೈನ್ ಹಾಕಿದ ಮೇಲೆ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಆಡಳಿತಾಧಿಕಾರಿ ನೇಮಕಾಗಿದ್ದೇನೆ. ಈಗ ಈ ಹಿಂದೆ ಸುಸೂತ್ರವಾಗಿ ಸೇವೆಯನ್ನು ಸುಗಮವಾಗಿ ಮಾಡಿಸ್ಕೊಂಡ್ಬರ್ತಕ್ಕಂಥ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಗೆ ವಂದನೆಗಳನ್ನು ತಲುಪ್ತಾ ಇದ್ದೇನೆ ಮೊದಲನೇದಾಗಿ. ಆಮೇಲೆ ಈ ಸರಿ ನಾವು ಆಕ್ಷನ್ ಪ್ಲಾನ್ ಮಾಡಬೇಕಾದ್ರೆ ಬರೀ ರಸ್ತೆ ಚರಂಡಿಗಳು ಒಂದೇ ಅನ್ಕೋಬೇಡಿ, ಪ್ರತಿಯೊಂದು ಮೊದಲನೇದಾಗಿ ಸ್ಮಶಾನಕ್ಕೆ ಅಭಿವೃದ್ಧಿ ಕೊಡಬೇಕಂತ ನಮಗೆ ಇದಾಗಿದೆ, ಗೈಡ್ಲೈನ್ಸ್ ಬಂದಿದೆ. ಶಿಕ್ಷಣ ಇಲಾಖೆಯಲ್ಲಿ ಯಾವ್ದಾದ್ರು ಸ್ಕೂಲ್ಗಳು ಬಿಲ್ಡಿಂಗ್ ರಿಪೇರಿಸಿದ ಪ್ರಾಮುಖ್ಯತೆ ಕೊಡಬೇಕು. ಅಂಗನವಾಡಿ ಕಟ್ಟಡಗಳು ಮತ್ತು ಆರೋಗ್ಯ ಇಲಾಖೆಗೂ ಅಷ್ಟೇ ಯಾವುದೋ ನಮ್ಮ ಸರ್ಕಾರಿ ಕಟ್ಟಡಗಳಿದ್ದರೆ ಅದನ್ನು ಮೊದಲು ದುರಸ್ತಿ ಮಾಡಬೇಕು. ಅದ್ರ ಜೊತೆಗೆ ನಮ್ಗೆ ಆಮೇಲೆ ಚರಂಡಿ ಮತ್ತು ರಸ್ತೆ, ಹಂಗಾಗಿ ನಮ್ಮ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಆಮೇಲೆ ಇದುವರೆಗೂ ನೀವು ಕೆಲವೊಂದು ಸಮಸ್ಯೆಗಳನ್ನ ಹೇಳಿದ್ದೀರಿ, ನೀವು ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀವಿ. ಅದೇ ಥರ ನಾವು ಈ ಆಕ್ಷನ್ ಪ್ಲಾನ್ ಸೇರಿಸ್ಕೊತೀವಿ. ಪ್ರಾಮುಖ್ಯವಾಗಿರ್ತಕ್ಕಂಥ ನೀವು ಸ್ಮಶಾನದ ಏನು ಹೇಳಿದಿರಲ್ಲ ಅದನ್ನು ಸೇರಿಸ್ಕೊತೀವಿ, ಅದಕ್ಕೆ ಅಪ್ರೂವಲ್ ಕೊಡ್ತೀವಿ ಸರಿ. ನಾವು ಎಲ್ಲ ಪಟ್ಟಿ ಮಾಡ್ಕೊತೀವಿ. ಇದುವರೆಗೂ ಕೇಳಿ ಸಹಕಾರ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಭಾಳಷ್ಟು ದಿನಗಳಿಂದ ಈ ಹಿಂದಿನ ಗ್ರಾಮ ಸಭೆ ವಾರ್ಡ್ ಸಭೆಗಳಿಂದ ಭಾಳಷ್ಟು ನಮಗೂ ಬೇಡಿಕೆ ಕೊಡ್ತಾ ಇದ್ದಾರೆ. ಹಂದೇನಹಳ್ಳಿ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ. ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಎಸ್ಮೇಡಹಳ್ಳಿ ಗ್ರಾಮದಲ್ಲಿ ಯಾವುದು ಸರ್ಕಾರಿ ಕಟ್ಟಡ ಸಮುದಾಯ ಭವನ ಇಲ್ಲ, ನಮಗೆ ಸ್ತ್ರೀ ಶಕ್ತಿ ಭವನ ಬೇಕು ಅಂತ. ಹಿಂದೇನೂ ನಾವು ಅದು ನಮ್ಮ ದಾಖಲೆಯಲ್ಲಿ ಶಾಲಾ ಕಟ್ಟಡ ಮತ್ತು ಇದ್ರದ್ದು ಶಾಲಾ ಕಟ್ಟಡ ಇದೆ, ದಾಖಲೆಯಲ್ಲಿ ಸರ್ಕಾರಿ ಈ ಜಾಗ ಅಂತಿದೆ. ಒಂದು ಖಾತೆ ಶ್ರೀರಾಮ ಭಜನೆ ಮಂದಿರ ಅಂತಿದೆ, 2 ಖಾತೆ ಇದೆ ಎಕ್ಸಿಸ್ಟಿಂಗ್ ಇದೆ. ಆ ಖಾತೆಗಳನ್ನ ಆ ಜಾಗನ ಡೆಮಾಲಿಷನ್ ಮಾಡಿ ನಿಯಮಾನುಸಾರ ಅದನ್ನು ಸ್ತ್ರೀ ಶಕ್ತಿ ಸಂಘಕ್ಕೂ ಒಂದು ಆದ್ಯತೆ ಮಾಡಬೇಕು ಅಂತ ಹಲವಾರು ದಿನಗಳಿಂದ ಅವ್ರ ಬೇಡಿಕೆ ಇತ್ತು. ಆ ವಿಚಾರವಾಗಿ ಈ ಹಿಂದೆನೇ ಅದು ಶಿಥಿಲಗೊಂಡಿದೆ. ಇದನ್ನು ಡೆಮಾಲಿಷನ್ ಮಾಡೋಕ್ಕೆ ಆರ್ಡರ್ಗೆ ನಾವು ಪತ್ರ ಬರೆದಿದ್ವಿ. ತಮ್ಮ ಇಲಾಖೆಯಿಂದ ಅದನ್ನು ಶಿಥಿಲಗೊಂಡಿದೆ ಅಂತ ವರದಿ ಬಂದಿದೆ. ವರದಿ ಬಂದು ನಂತರ ಅದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕು ಪಂಚಾಯತಿ ಮುಖಾಂತರ ಹೋಗಿದೆ. ಈಗ ಅದನ್ನು ಡೆಮಾಲಿಷನ್ ಆರ್ಡರ್ ಬಂದರೆ ನಾವು ಅಲ್ಲಿ ಟೆಂಡರ್ ಮಾಡಿ ಸ್ತ್ರೀ ಶಕ್ತಿ ಭವನಕ್ಕೆ ತಾವೇ ಎಸ್ಟಿಮೇಟ್ ಮಾಡಿಕೊಡ್ಬೇಕಾಗುತ್ತೆ. ಸ್ತ್ರೀ ಶಕ್ತಿ ಭವನ 2 ಫ್ಲೋರಲ್ಲಿ ಕಟ್ಟಬೇಕು ಅಂತ ಈ ಸರಿ ನಮ್ಮ
ಗುರಿ ಇದೆ. ಅದನ್ನು ಯಾವ ಥರ ಎಸ್ಟಿಮೇಟ್ ಮಾಡಬೇಕು ಅದನ್ನು ಎಸ್ಟಿಮೇಟ್ ಮಾಡಿಕೊಟ್ರೆ ಈ ಸರಿ ಆಕ್ಷನ್ ಪ್ಲಾನಲ್ಲಿ ಅದನ್ನು ಅಳವಡಿಸ್ಕೊಳ್ತೀವಿ. ಅದ್ರ ಬಗ್ಗೆ ಒಂದು ಮಾತು ಇವ್ರಿಗೆ ಹೇಳ್ಬಿಡಿ ಸರ್. ಬಂದ ತಕ್ಷಣ ಅದೇ ಜಾಗದಲ್ಲಿ ಶ್ರೀಶಕ್ತಿ ಭವನ ಕಟ್ತೀವಿ ನಾವು. ಈ ಸರಿ ನಮ್ಮ ಕ್ರಿಯಾ ಜನ ಸೇರಿಸ್ಕೊಂಡು ಅಳವಡಿಸ್ಕೊಂಡು ಎಸ್ಟಿಮೇಟ್ ಮಾಡ್ತೀವಿ. ಎಸ್ಟಿಮೇಟ್ ಮಾಡಿ ಸರ್ ಅನುಮೋದನೆ ಮಾಡ್ತೀವಿ ನಿಮ್ಮ ಶ್ರೀಶಕ್ತಿ ಭವನನ. ಅದು ತುಂಬಾ ವರ್ಷಗಳಿಂದ ಬೇಡಿಕೆ ಸರ್. ಇದೆ ಮೇಡಮ್, ಅವ್ರ ಜಾಗ ಈ ಸರಿ ಅಲರ್ಟ್ ಆಗಿದೆ ಮೇಡಮ್. ಅಲರ್ಟ್ ಆಗಿದ್ರೆ ಇದೇ ಜಾಗ ಇದೆ, ಡಿಸ್ಪೆಟ್ಲಿ ಕಳಿಸಿದ್ವಿ. ಆರ್ಡರ್ ಕೊಡಬೇಕಷ್ಟೇ. ಆರ್ಡರ್ ಬಂದ ತಕ್ಷಣ ಕಟ್ತೀವಿ, ಅಲ್ಲೇ ಅದೇ ಜಾಗ ಕಟ್ತೀವಿ. ಯಾವ ದಿವಸ ಅದು ಪ್ರೋಸೆಸ್ ಮಾಡ್ತೀವಿ. ಧನ್ಯವಾದಗಳು. ಹೀಗೆ ಹೇಳ್ಬೇಕು ಆ ಜಾಗ ಯಾರು ನಮ್ಮದು ಜಾಗ ಶಿವಶಕ್ತಿ ಭವನ ಕಟ್ಟೋದು ಜಾಗ ಎಲ್ಲ ಇದೆ. ಜಾಗ ಎಲ್ಲ ಸಹ ಅಲ್ಲೇ ಜಾಗ ನಮ್ಮದಾದ ಅದು ಜಾಗ ನಮ್ಮದು. ಸ್ಕೂಲು ಬಾಲ್ವಾಡಿ ಅಲ್ಲಿ ಫಿಲ್ಟರ್ ಗೇಟ್ ಇರೋದು ಎಲ್ಲ ಜಾಗ ನಮ್ಗೆ ಸೇರೋ 47ರಿಂದ ಐತೆ ಅಂತ ಹೇಳೋ ಜಾಗ ನಮ್ಮದಾದ. ಈಗ ಮಾತಾಡೋದೇನು ಜಾಗ ನಮ್ಮದು. ಅಲ್ಲ ಶ್ರೀಶಕ್ತಿ ಇದೆ. ನಿಮ್ಗೆ ಯಾವಾಗ ಸ್ಯಾಂಕ್ಷನ್ ಆಗಿತ್ತು, ನಿಮ್ಮ ಹತ್ರ ಏನು ದಾಖಲೆ ಇದೆ, ನಮ್ಮ ಹತ್ರ ಏನು ದಾಖಲೆ ಇದೆ ನೋಡ್ತೀವಿ. ನಾನು ಆಗಲೇ ಹೇಳಿದೆ ಮಾತಾಡ್ತಾ, ನ್ಯಾಯ ಏನಿದೆ ಅದನ್ನೇ ಮಾಡ್ತೀವಿ. ಅಲ್ಲಿ ಅವಶ್ಯಕತೆ ನಮ್ಮಲ್ಲಿ ಸರ್ಕಾರಿ ಜಾಗ ಅಂತ ಖಾತೆ ಇದೆ. ನೀವು ನಿಮ್ಮ ಜಾಗ ನಮ್ಗೆ ಗ್ರಾಂಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನೀವು ದಾಖಲಾತಿ ಸಲ್ಲಿಸಿ. ನೋಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಕಾನೂನು ಹೋರಾಟ ಮಾಡ್ಬೋದು. ನಾನು ಆವತ್ತು ಹೇಳಿದ್ದೀನಿ ವಾಟ್ಸಭೆಯಲ್ಲಿ, ನಾವು ನಮ್ಮ ಜಾಗ ಅಂತ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಜಾಗ ಆಗಿದ್ರೆ ನೀವು ಪ್ರೂವ್ ಮಾಡಿ ತಗೊಳ್ಳಿ. ನಾವು ಕಾನೂನು ಪ್ರಕಾರ ಸರ್ಕಾರಿ ಜಾಗ ಇರೋದ್ರಿಂದ ಅದನ್ನು ಏನು ಪ್ರೋಸೆಸ್ ಇದೆ ಅದನ್ನು ಪ್ರೋಸೆಸ್ ಮಾಡ್ತೀವಿ. ತಮಗೆ ತಮ್ಮ ಜಾಗ ತಮ್ಮ ದಾಖಲಾತಿಗಳಿದೆ ಅದನ್ನು ಪರಿಶೀಲನೆ ಮಾಡಿ ತಮ್ಮ ಜಾಗ ಆಗಿದ್ದರೆ ತಮಗೆ ಬಿಡ್ತೀವಿ. ಇಲ್ಲ ಸರ್ಕಾರಿ ಜಾಗ ಆಗಿದ್ದರೆ ಅದೇನು ಕಾನೂನು ಪ್ರಕಾರ ಸಾರ್ವಜನಿಕರಲ್ಲಿ ಬೇಡಿಕೆ ಇದೆ, ಊರಲ್ಲಿ ಮಹಿಳೆಯರ ಬೇಡಿಕೆ ಇದೆ, ಅದನ್ನು ಆದ್ಯತೆ ಕೊಡ್ತೀವಿ. ಧನ್ಯವಾದಗಳು. ಆಯ್ತು. ಖಾತೆ ಕುತ್ಕೊಂಡಿರೋದು 2010ರಿಂದ 2011ರಲ್ಲಿ ಆಯ್ತು. ನಮ್ಗಿರೋದು 48ರಿಂದ ನಮಗೆ ಇದಿದೆ. ಅಂದ್ರೆ ಹೊಡೆದ್ಬಿಟ್ಟು ಸರ್ಕಾರಿ ಅಂತ ಸರ್ಕಾರಿ ಜಾಗ ಅಂತ ಈಗ ಅಲ್ಲಿ ಅದನ್ನೇ ಕಾನೂನು ಪ್ರಕಾರ ನೀವು ಇದು ಮಾಡಿ. ಜಾಗ ನಮ್ಮಲ್ಲಿ ಸರ್ಕಾರಿದಂತಿದೆ. ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಜಾಗನ ಕಾಪಾಡುವಂಥದ್ದು, ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಕರ್ತವ್ಯ. ನಾನು ಆ ಕೆಲಸ ಮಾಡ್ತೀನಿ. ನಿಮ್ಮದಾಗಿದ್ದರೆ ಸ್ವತಂತ್ರ ಇದೆ, ನೀವು ನ್ಯಾಯಾಲಯಕ್ಕೆ ಹೋಗ್ಬೋದು, ಅಪ್ರೋಚ್ ಮಾಡಿ. ಸರ್ಕಾರಿ ಜಾಗ ಅಂತ ದಾಖಲಾತಿಯಲ್ಲಿ ಖಾತೆ ಇದ್ದಾಗ ಅದನ್ನೇ ಸ್ತ್ರೀಶಕ್ತಿ ಭವನ ಕಟ್ಟುವಂಥದ್ದು ಪ್ರೋಸೆಸ್ ನಾವು ಮಾಡ್ತೀವಿ. ನಿಮ್ಮಲ್ಲಿ ಏನು ದಾಖಲೆ ಇದೆ ನೀವು ಕಾನೂನು ಹೋರಾಟ ಮಾಡ್ಬೋದು. ಇನ್ನೊಂದು ಸರ್, ಇದು ಏನಾಗಿದೆ ಅಂದರೆ ನಮ್ಮ ಮುತ್ತಾತನ ಕಾಲದಿಂದ ಬಂದಿರೋದು ಅದು ದಾಖಲಾತಿ ಇದೆ, ನಾವು ಕೊಡ್ತೀವಿ. ಅಲ್ಲ ಸರ್, ಮಹಿಳಾ ಮಂಡಳಿಗೆ ಏನಾದರೂ ಬೇಕಾದ್ರೆ ಅದೇ ಜಾಗ ಯಾಕೆ ಅಲ್ಲಿ ಇವಾಗ ಸ್ಕೂಲು ಬೈನ ಮನೆ ಇದೆಯಲ್ಲ ಅದನ್ನೇ ಬೇರೆ ಥರ ಏನಾದರೂ ಮಾಡಿ ಮಹಿಳಾ ಮಂಡಳಿ ಶಾಲೆ ಕಟ್ಟಡ ಇತ್ತು. ಶಾಲೆ ಒಂದು ನಿಮಿಷ ಇರಿ. ಶಾಲೆ ಕಟ್ಟಡ ಆಯ್ತು, ಶಾಲೆ ಕಟ್ಟಡ ಒಂದು ನಿಮಿಷ ಶಾಲೆ ಕಟ್ಟಡ ಅಂತಿದೆ. BO ಹತ್ರನೂ ಅಭಿಪ್ರಾಯ ತಗೊಳ್ತೀವಿ. ಈಗಾಗಲೇ ಈ ವಿಚಾರವಾಗಿ ನಾನು ಹೇಳಿದ್ದೀನಿ. ನಿಮ್ಮಲ್ಲಿ ದಾಖಲಾತಿ ಇದ್ರೆ ಕಾನೂನು ಹೋರಾಟ ಮಾಡಿ. ಸರ್ಕಾರಿ ದಾಖಲೆ ಅಂತಿದೆ, ಸರ್ಕಾರಿ ದಾಖಲೆ ಇದ್ರೆ ಸರ್ಕಾರಿ ಅಧಿಕಾರಿಯಾಗಿ ಅವು ಸಾರ್ವಜನಿಕವಾಗಿ ಏನು ಬೇಡಿಕೆ ಬರುತ್ತೆ ಅದನ್ನ ಮಾಡೋದು ನಮ್ಮ ಕರ್ತವ್ಯ. ನೀವು ಅಲ್ಲಿ ಏನು ನಮ್ಮಲ್ಲಿ ಸ್ತ್ರೀಶಕ್ತಿ ಭವನಕ್ಕೆ ಇನಾಮತಿ ಮೂಲಕ ಕೊಟ್ಟಿರ್ತಾರೆ ಸ್ವಾಮಿ. ನಂಬರ್ಗಳು, ಸರ್ವೆ ನಂಬರ್ಗಳು ಇನಾಮತಿ ಮೂಲಕ ಕೊಟ್ಟಿರೋದು. ನಿಮ್ಮ ಜಾಗ ಹಾಕಿದ್ರೆ ಇಲ್ಲಿ ಯಾವ್ದು ಇಲ್ಲ, ಯಾರ್ದು ಅರ್ಧದ ಅರ್ಧಡಿ ಇಲ್ಲ. ಒಂದು ನಿಮಿಷ ದಾಖಲೆ ಮಾತಾಡುತ್ತೆ. ದಾಖಲೆ ಈಗ ಸರ್ಕಾರಿ ದಾಖಲೆ ಇದೆ. ಒಂದು ನಿಮಿಷ ಅಲ್ಲಿ ಯಾರ ಜನ ಒಂದ್ ಅಡಿ ಐತೆ ಕೇಳಿಸ. ನಾವು ಸರ್ಕಾರದವರ ಸರ್ಕಾರ ನಿಮ್ದೇನಿದೆ ಬೇಡಿಕೆ ಕೊಡಿ. ನಮ್ಮಲ್ಲಿ ಆ ಜಾಗ ಸರ್ಕಾರಿ ಜಾಗ ಅಂತಿರೋದ್ರಿಂದ ಅದನ್ನ ಮಹಿಳಾ ಸಂಘಕ್ಕೆ ನಾವು ಅದನ್ನ ಮಹಿಳಾ ಸಂಘಕ್ಕೆ ಅಲ್ಲೇ ಕಟ್ಟಬೇಕಂತ ನಿಮ್ಮ ಮೇಲೆ ಏನು ಚಾಲೆಂಜ್ ಇಲ್ಲ. ಸರ್ಕಾರಿ ಜಾಗ ಎಲ್ಲಿ ಸಿಕ್ಕಿದ್ರು ಕಟ್ತೀವಿ. ಅಲ್ಲಿ ಗ್ರಾಮ ಠಾಣ ಸರ್ಕಾರಿ ಜಾಗ ಇರೋದ್ರಿಂದ ಆದ್ಯತೆಯನ್ನು ಕೊಡಬೇಕು. ಈಗ ಸರ್ವೆ ನಂಬರ್ ಜಾಗ ಸರ್ಕಾರಿ ಜಾಗ ಆಗಿದ್ರೆ ನಾವು ಪತ್ರ ಬರೆದು ಸ್ಯಾಂಕ್ಷನ್ ಮಾಡ್ಕೊಳ್ಳೋದು ನಿಧಾನ ಆಗುತ್ತೆ. ಸರ್ಕಾರಿ ಗ್ರಾಮ ಠಾಣ ಶಾಲಾ ಕಟ್ಟಡ ಇದೆ, ಭಜನಾ ಮಂದಿರ ಅಂತಿದೆ. ಅದು ನಿಮ್ಮ ಜಾಗ ಆಗಿದ್ರೆ ಕಾನೂನು ಹೋರಾಟ ಮಾಡಿ. ಅಲ್ಲಿ ಆಗಿಲ್ಲ ಅಂದ್ರೂ ಹಂದೇನಹಳ್ಳಿ ಪಂಚಾಯತಿಯಿಂದ ಎಸ್ಮೇಡಹಳ್ಳಿಗೆ ಸ್ತ್ರೀಶಕ್ತಿ ಭವನ
ಇಲ್ಲೊಂದು ಕಡೆ ಕಟ್ತೀವಿ, ಅಲ್ಲಿ ಆಗಿಲ್ಲ. ಅದು ನಿಮಗೂ ಅವಕಾಶ ಇದೆ, ಮುಕ್ತವಾಗುವ ಅವಕಾಶ ಇದೆ. ಕಾನೂನು ಹೋರಾಟ ಮಾಡಿ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮಲ್ಲಿ 93 ರೆಕಾರ್ಡ್ಸಿಂದ ಅದು ಭಜನೆ ಮಂದಿರ ಮತ್ತು ಶಾಲೆ ಸರ್ಕಾರಿ ಜಾಗ ಅಂತಿದೆ. 47ರಿಂದ 1920ರಿಂದ ಇರಲಿ, ನೀವು ಹೋರಾಟ ಮಾಡಿ ತಗೋಬೋದು. ನಿಮ್ಮ ಜಾಗ ಆಗಿದ್ರೆ ನಾವು ಅಡ್ಡಿ ಬರೋಲ್ಲ. ನಮ್ಮಲ್ಲಿ ನಿಮಗೂ ಮುಕ್ತ ಅವಕಾಶ ಇದೆ. ಅದು ಬಿಟ್ಟು ದಾಖಲಾತಿ ಬಿಟ್ಟು ಬೇರೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ದಾಖಲಾತಿ ಮಾತಾಡುತ್ತೆ, ನೀವು ನಿಮಗೆ ಮುಕ್ತ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ, ಅಪ್ರೋಚ್ ಮಾಡಿ ಕೋರ್ಟಿಗೆ ಹೋಗಿ ನಮ್ಮ ಜಾಗ ಆಗಿದ್ರೆ ನಾವು ಫೈಟ್ ಮಾಡ್ತೀವಿ, ನಿಮ್ಮ ಜಾಗ ಆಗಿದ್ರೆ ನೀವು ಫೈಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಗೌರ್ಮೆಂಟ್ ಪ್ರಾಜೆಕ್ಟ್ ಏನಾದರೂ ಮಾಡಬೇಕು ಅಂತಂದರೆ ಫಸ್ಟ್ ನೀವು ಸರ್ವೆ ಮಾಡಬೇಕಲ್ವಾ? ಫಸ್ಟ್ ನೀವು ಸರ್ವೆ ಮಾಡಿಬಿಟ್ಟು ಆಮೇಲೆ ಫರ್ದರ್ ಪ್ರೊಸೆಸ್ ಏನಿದೆಯೋ ಅದನ್ನು ಮಾಡಿ. ಈಗ ಗ್ರಾಮ ಒಂದು ನಿಮಿಷ, ಅದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ, ಅದಕ್ಕೇನು ಸರ್ವೆ ಅವಶ್ಯಕತೆ ಇಲ್ಲ. ಸರ್ವೆ ಮಾಡೋದು ಸರ್ವೆ ನಮ್ಮ 1 ನಿಮಿಷ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಡಾಕ್ಯುಮೆಂಟ್ಸ್ ಅದನ್ನೇ ಹೇಳ್ತಾ ಇದ್ದೀವಿ, ಪದೇ ಅದೇ ಹೇಳ್ತಾ ಇದ್ದೀನಿ. ತಮಗೆ ಮುಕ್ತ ಅವಕಾಶ ಇದೆ. ಅಲ್ಲಿ ಈ ಊರು ಜನ ಸ್ತ್ರೀಶಕ್ತಿ ಭವನ ಕಟ್ಟಬೇಕು ಅಂತ ಇದ್ದಾರೆ. ಆ ಜಾಗ ನಿಮ್ಮದು ಅಂತ ಹೇಳ್ತಾ ಇದ್ದೀರಾ. ನೀವು ನನ್ನ ಹತ್ರ ಚರ್ಚೆ, ಖಾತೆ ಅದು 93ರಿಂದ ಇದೆ. ನಮ್ಮ ಹತ್ರ ಚರ್ಚೆ ಮಾಡೋದಕ್ಕಿಂತ ಸೂಕ್ತವಾದ ಏನು ಪ್ರಾಧಿಕಾರ ಇದೆ ಅಲ್ಲಿ ಚರ್ಚೆ ಮಾಡಿ ನಾವು ನಮ್ಮ ಕೆಲಸನ ನಾವು ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಹೌದು, ಕನ್ಯಾಕುಮಾರಿ, ಅದಕ್ಕೆ ಗ್ರಾಮ ಠಾಣ ನಮಗೆ ಬರುತ್ತೆ. ಸರ್ಕಾರಿ ಸ್ಥಳದಲ್ಲಿ ಯಾರಾದ್ರೂ ಮನೆ ಕಟ್ಟಿರೋದು ಸರ್ಕಾರಿ ಜಾಗ. 1 ನಿಮಿಷ ಕೇಳಿಸ್ಕೊಂಡ್ರಿ. ಈಗ ನಾವು ಅಲ್ಲಿ ಭಜನಾ ಮಂದಿರ, 1 ನಿಮಿಷ ಭಜನಾ ಮಂದಿರ ಕೇಳಿಸ್ಕೊಳ್ಳಿ. ನೀವು ಅಲ್ಲಿ ಭಜನಾ ಮಂದಿರ ಮತ್ತೆ ಸರ್ಕಾರಿ ಜಾಗ ಇರೋದ್ರಿಂದ ಸಾರ್ವಜನಿಕರು ಕೇಳ್ತಾರೆ. ಅದು ನಿಮ್ದು ಅಂತ ಹೇಳ್ತಾ ಇದ್ದೀರಾ. ನಿಮ್ದು ಅಂತ ಹೇಳಿದ್ರೆ ನೀವು ಪ್ರೂವ್ ಮಾಡಿ, ಅಷ್ಟೇ ಪ್ರೂವ್ ಮಾಡಬೇಕು. ನಮ್ಮ ಹತ್ರ ಚರ್ಚೆ, ಖಾತೆ ಸರ್ಕಾರಿ ಜಾಗ ಇದ್ದಾಗ ನನ್ನ ಹತ್ರ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈ ಮಾತನ್ನ ಇವ್ರಿಗೂ ಹೇಳಿದ್ದೀವಿ, ಇವ್ರಿಗೂ ಪಂಚಾಯತಿ ಕರೆದು ಹೇಳಿದ್ದೀವಿ. ಅದನ್ನ ಸರ್ಕಾರಿ ಸ್ವತ್ತನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಇನ್ನೊಂದು. ಸರ್ಕಾರಿ ಜಾಗ ಅಂತ ಇರೋರ್ಗೂ ಮೇಲಧಿಕಾರಿಗಳಿಂದ ಇನ್ನೊಂದು ಆದೇಶ ಬರೋರ್ಗು, ನ್ಯಾಯಾಲಯದಿಂದ ಆದೇಶ ಬರೋರ್ಗು ಅದು ಸರ್ಕಾರಿ ಜಾಗ, ಅದನ್ನು ಕಾಪಾಡೋ ಜವಾಬ್ದಾರಿ ಇನ್ನೊಂದು. ಗ್ರಾಮ ಠಾಣದಲ್ಲಿದ್ದರೆ ನಾನು ಅದನ್ನು ಕಾಪಾಡ್ತೇನೆ. ಥ್ಯಾಂಕ್ ಯು.